ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ಮಕ್ಕಳ ವಿಷಯವಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯಾರ್ಯಾರು ಯಾವ ಸಮಸ್ಯೆಯನ್ನು ತೆಗೆದುಕೊಂಡು ಬಂದು ನಿನ್ನ ಸನ್ನಿಧಾನದಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು ದೇವರೇ, ಅವ್ರ ಪ್ರಾರ್ಥನೆ ಕೇಳು ದೇವರೇ. ಈ ವಾಕ್ಯದಲ್ಲಿ ಹೇಳ್ತೀರಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವ ಭಕ್ತನಾಗಿದ್ದು ಆತನ ಚಿಂತೆಯಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ಬಲ್ಲೆ ಎಂಬುದಾಗಿ ನೋಡ್ತೇವೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅವ್ರ ಪ್ರಾರ್ಥನೆಯನ್ನು ಕೇಳು ದೇವರೇ, ಅವ್ರ ಪ್ರಾರ್ಥನೆ ಕೇಳು. ಯಾಕಂದರೆ ನೀನು ಮರಣದಿಂದ ಜಯಿಸಿದಪ್ಪ ಕರ್ತನೆ. ಮರಣವು ನಿನ್ನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿದ್ದಪ್ಪ ಕರ್ತನೆ. ಕ್ರಿಸ್ತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟವರು ಕೂಡ ಮರಣವನ್ನು ಹಿಡಿದುಕೊಳ್ಳುವುದು ಅಸಾಧ್ಯವಾಗಿದೆಯಪ್ಪ. ನನ್ನ ಸೋದರ ಮನುಷ್ಯನಿಗೆ ಕೊನೆ ಶತ್ರು ಮರಣನೇ. ಆದರೆ ಆ ಶತ್ರುವಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾ ಉಂಟಿರೋ ದಿನ. ಕ್ರಿಸ್ತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟವರಿಗೆ, ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಕೊಂಡವರಿಗೆ ಪುನರುತ್ಥಾನ ಆದ ನನ್ನ ಸೋದರ, ಆ ಪುನರುತ್ಥಾನದಲ್ಲಿ ನೀನು ಕೂಡ ಒಂದಿನ ಇರ್ತಿ. ಯಾಕಂದರೆ ಏಸಪ್ಪ ಎದ್ದಿದ್ದಾನೆ, ನಿಜಕ್ಕೂ ಆತನ ಎದ್ದಿದ್ದಾನೆ. ನೀನು ಕೂಡ ಒಂದಿನ ಹೇಳ್ತಿ, ಕಂಪಲ್ಸರಿ ನೀನು ಕೂಡ ಒಂದಿನ ಹೇಳ್ತಿ. ಯೇಸುಸ್ವಾಮಿ ಮರಣದಿಂದ ಹೊರಗೆ ಬಂದಾಗ, ಶಿಲ್ಬೆಗೆ ಹಾಕಿದಾಗ ದುಃಖ ಆಗಿತ್ತು ಜನರಿಗೆ. ಶಿಲ್ಬೆ ಮೇಲೆ ಮರಣ ಹೊಂದಿದಾಗ ದುಃಖವಾಗಿತ್ತು. ಆದರೆ ಮರಣದಿಂದ ಜಯಿಸಿದಾಗ ಸಂತೋಷ ಪಟ್ಟಿದ ಪ್ರೇರೆ. ಶಿಷ್ಯರು ಭಯ ಪಟ್ಟಿದವರಾಗಿದ್ದರು ಭೂತ ಎಂಬುದಾಗಿ. ಆದರೆ ಕ್ರಿಸ್ತನು ಹೇಳಿದ್ದಾನೆ, ಭೂತಕ್ಕೂ ಸೇರಿನ ಮಾಂಸವಿರುವುದಿಲ್ಲ. ಈಗ ಕೈಗಳು ನನ್ನವೇ ನೋಡ್ರಿ, ಕಾಲು ನೋಡ್ರಿ, ನಂದು ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟಿರುವಂಥ ಗಾಯಗಳನ್ನು ನೋಡ್ರಿ, ನಾನೇ ಎಂಬುದಾಗಿ ಯೇಸು ಕ್ರಿಸ್ತ ಹೇಳಿದಾಗ ಶಿಷ್ಯರು ಸಂತೋಷಪಟ್ಟರು ಪ್ರಿಯರೇ, ಬಹು ಸಂತೋಷಪಟ್ಟಿದ್ದಾರೆ. ಇವತ್ತಿನ ಕೂಡ ಸಂತೋಷ ಇದೆ, ನನಗೂ ಕೂಡ ಆ ಸಂತೋಷವಾದ ಪ್ರಿಯರೇ. ಅದಕ್ಕಾಗಿ ಹೊಸ ಬಟ್ಟೆಗಳನ್ನು ಹಾಕೊಂಡು ಪುನರುತ್ಥಾನ ಆರಾಧನೆ ಮಾಡ್ತಾ ಹೋದರಾಗಿದ್ದೇವೆ. ಇವತ್ತು ಹೊಸ ಬಟ್ಟೆ ಹಾಕೊಂಡಿದ್ದೆ ನಾವು, ಆದರೆ ನಿನ್ನ ಹೃದಯ ಹೊಸದಾಗಿಲ್ಲ. ಒಂದ್ಸತಿ ಪರಿಶೀಲನೆ ಮಾಡ್ಕೋ. ಮ್ಯಾಲಿನ ಆಕಾರ ಹೊಸದಾಗದ, ಹೃದಯ ಹೊಸದಾಗದ್ರಲ್ಲಿ ಒಂದ್ಸತಿ ನಿನ್ನನ್ನೇನು ಪರೀಕ್ಷಿಸಿಕೊಂಡ್ಸರ್ತಿ. ಅಯ್ಯ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಅಂತರಂಗವನ್ನು ಬಲ್ಲಂತ ದೇವರೇ ನಿನಗೆ ಸ್ತೋತ್ರ. ನಮ್ಮ ಹೃದಯ ಒಂದು ಹೊಸದಾಗಿಲ್ಲದ್ರೆ ಹೊಸದಾಗಿ ಮಾರ್ಪಡಿಸಯ್ಯ, ಹೊಸದಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಯಾವನಾದರೂ ಕ್ರಿಸ್ತನಲ್ಲಿ ಸೇರಿದರೆ ಅವ ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿ ಎಲ್ಲ ಹೋಗಿ ನೂತನ ಆಯ್ತು ಎಂಬುದಾಗಿ ನಮ್ಮ ಹೃದಯಗಳು ನೂತನ ಪಡಿಸಿ ಕರ್ತನೆ. ಒಂದು ದಿನ ನಿನ್ನಲ್ಲಿ ನಾವು ಬದುಕಿಕೊಂಡಿರ್ತೇವೆ, ನೀ ಬರುವಾಗ ನಾವು ಸಿದ್ಧವಾಗಿರ್ತೇವೆ ಕರ್ತನೆ. ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗ್ತೇವೆ ಎಲ್ಲರೂ ಇಲ್ಲ ಅಂತಿಲ್ಲ, ಆದರೆ ನಮ್ಮ ಸಂಬಂಧಿಗಳು ತೆರೆಯಲ್ಪಡ್ಬೇಕಯ್ಯ. ಅದು ನಿತ್ಯ ಜೀವಕ್ಕಾಗಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿದೇವೆ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿ ನಿನ್ನ ಮಕ್ಕಳನ್ನು ಬಲಪಡಿಸಿ. ಥ್ಯಾಂಕ್ ಯು ಲಾರ್ಡ್. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಹೌದಾ ಸೋದರ, ದೇವರ ಹೆಸರು ಬಲವುಳ್ಳವಾಗಿ ಇದ್ದ ಕಾರಣವೇ ಕ್ರಿಸ್ತನು ಬಂದಿದ್ದಾನೆ, ತಿರುಗಿ ಪುನರುತ್ಥಾನ ಹೊಂದಿದ್ದಾನೆ, ಆತ ತೋರಿಸಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಏನೇನು ಹೇಳಿದನೋ ಧರ್ಮಶಾಸ್ತ್ರದಲ್ಲೆಲ್ಲ ಅವೆಲ್ಲವನ್ನು ನೆರವೇರಿಸಿದ್ದಾರೆ ಅದನ್ನು ಸ್ಪಷ್ಟವಾಗಿ. ನನ್ನ ಸೋದರ, ನೀನು ಕ್ರಿಸ್ತನಲ್ಲಿ ಸೇರುವುದಕ್ಕಿಂತ ಮುಂಚಿತವಾಗಿ ಏನೇನು ಮಾಡಿದಿ, ಕ್ರಿಸ್ತನಲ್ಲಿ ಸೇರಿದಾಗ ಅದು ಶ್ರಮಪಡೆಯದ. ಕ್ರಿಸ್ತನಲ್ಲಿ ಸೇರಿದಾಗ ಕ್ರಿಸ್ತನ ಲಕ್ಷಣ
ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಹೌದಯ್ಯ, ನಿನ್ನ ನಾಮ ಎಷ್ಟೋ ಬಲವುಳ್ಳದು ದೇವರೇ. ನಿನ್ನ ನಾಮದಲ್ಲಿ ಅಷ್ಟು ಶಕ್ತಿ ಇದೆಯ. ನಿನ್ನ ನಾಮದಲ್ಲಿ ಪಾಪ ವಿಮೋಕ್ತಿಯನ್ನು ಕರ್ತನೆ. ನಿನ್ನ ನಾಮದಲ್ಲಿ ಪರಿಶುದ್ಧತೆ ಇದೆ ದೇವರೇ. ನಿನ್ನ ನಾಮದಲ್ಲಿ ಸೈತಾನನಿಂದ ಬಿಡುಗಡೆಯ. ನಿನ್ನ ನಾಮದಲ್ಲಿ ಸ್ವಸ್ಥತೆ ಇದೆ ಕರ್ತನೆ. ನಿನ್ನ ನಾಮದಲ್ಲಿ ಸಮೃದ್ಧಿ ಇದೆ ದೇವರೇ. ಅದಕ್ಕಾಗಿ ನಾವು ಹೇಳ್ತೇವೆ ಹಲ್ಲೆಲೂಯ. ನಾವು ಹೇಳ್ತೇವೆ ಪ್ರಾರ್ಥನೆ ಮಾಡಿ ಮೌನವಾಗಿರಬೇಕು. Glory, 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 glory. ಅಯ್ಯ, ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡಿದ್ದಾರೆ. ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡಿ ಸದುತ್ತರವನ್ನು ಕೊಡುತ್ತೇನೆ. ಮೋಸೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದಿ. ಮೋಸೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದಿ. ಯೆಹೋವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರವ ನಿಲ್ಲಿಸಿದೆ. ಯೆಹೋವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರವ ನಿಲ್ಲಿಸಿದೆ. ಸೂರ್ಯ ಚಂದ್ರವ ನಿಲ್ಲಿಸಿದೆ. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಹೌದೇವ್ರೇ, ಇಸ್ರಾಯೇಲ್ ಜನರು ಹಸಿವಿನ ದಾಹದಿಂದ ಹೇಳುವ ಕರ್ತನೆ. ಅಯ್ಯ ದೇವ, ನಮಗೆ ಆಹಾರ ಬೇಕು. ಆಹಾರ ಇಲ್ಲದ ಸ್ಥಿತಿಯಿಂದ ದೇವರೇ ಬದಾಗಿ ಮೊರೆಟ್ಟಿರುವಾಗ ಮೋಶೆ ಪ್ರಾರ್ಥನೆ ಮಾಡುತ್ತಾನೆ. ಆಕಾಶದಿಂದ ದೇವರು ಮನ್ನವನ್ನು ಸುರಿಸಿ ಅವರಿಗೆ ಆಹಾರವನ್ನು ಕೊಟ್ಟು ತೃಪ್ತಿಪಡಿಸ್ತಂತೆ. ಇವತ್ತು ನನ್ನ ಸೋದರಿ ಸೋದರ, ಇದು ಗತಿ ಸ್ಥಿತಿ ಪರಿಸ್ಥಿತಿ ಎಲ್ಲ ಬೇಡ ಇದನ್ನ ಏನು ಇಲ್ಲದಂತ ಸ್ಥಿತಿ ಇದನ್ನ ಆರ್ಥಿಕ ಬಲಹೀನಾಗಿದೆ. ಏನ್ ಮಾಡಿದ್ರು ಅದು ಸಕ್ಸಸ್ ಆಗೋದಿಲ್ಲ. ಅದನ್ನ ಮೋಶೆ ಪ್ರಾರ್ಥನೆ ಮಾಡಿದ್ದಾನೆ, ದೇವರು ಅದ್ಭುತ ಮಾಡಿದ. ಇವತ್ತು ನೀನು ಪ್ರಾರ್ಥನೆ ಮಾಡು, ದೇವರಿಗೆ ಅದ್ಭುತ ಮಾಡ್ತಾನೆ. ಯೆಹೋಶುವ ಪ್ರಾರ್ಥನೆ ಮಾಡಿದ್ದಾನೆ, ಸೂರ್ಯ ಚಂದ್ರನಲ್ಲೇ ನಿಲ್ಲುತ್ತಾನೆ. ಯುದ್ಧದಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಜಯ ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ನೀನು ಪ್ರಾರ್ಥನೆ ಮಾಡುವಾಗ ನೀನು ಏನು ಬೇಡುತ್ತಿ ಅದು ದೇವರಿಗೆ ಕೊಟ್ಟಿದ್ದಾನೆ. ಅದನ್ನು ಸ್ವೀಕಾರ ಮಾಡು. ಅದರ ಅನುಸಾರವಾಗಿ ನೀನು ಫಾಲೋ ಆಗಷ್ಟೇ ದೇವರು ಅದ್ಭುತ ಮಾಡುತ್ತಾನೆ. ಅದಕ್ಕೆ ಅದರ ಅದ್ಭುತ ಸ್ವರೂಪನಾಗಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಪಕ್ಷದಲ್ಲಿ ಯುದ್ಧಗಳ ಮಾಡಿದ ದೇವ, ನಿನ್ನ ಪ್ರಜೆಗಳ ಪಕ್ಷದಲ್ಲಿ ಯುದ್ಧಗಳ ಮಾಡಿದ ದೇವ. ಪ್ರಾರ್ಥಿಸಿದ ಒಡೆಯನೇ, ರಕ್ಷಿಸಿತು ನಿನ್ನ ಹಸ್ತವು. ಆಮೆನ್ ಆಮೆನ್. ಪ್ರಾರ್ಥಿಸಿದ ಒಡೆಯನೇ,
ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಮನ್ನವನ್ನು ಸುರಿಸಿದೆಯ ಇಸ್ರಾಯೇಲ್ ಪ್ರಜೆಗಳಿಗೆ ಅಡುಗೆಯಲ್ಲಿ ಹೊಟ್ಟೆ ತುಂಬ ಆಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ಯೆಹೋಶುವ ಪ್ರಾರ್ಥನೆ ಮಾಡಿದಾಗ ಸೂರ್ಯ ಚಂದ್ರನು ಆಕಾಶದಲ್ಲಿ ನಿಲ್ಲಿಸಿದಪ್ಪ. ಯುದ್ಧದಲ್ಲಿ ಇಸ್ರಾಯೇಲ್ ಜನರಿಗೆ ಅದರ ಮಕ್ಕಳಿಗೆ ಜಯವನ್ನು ಕೊಟ್ಟಿದೆ ನಿನ್ನ ಸ್ತೋತ್ರ. ನಿನ್ನ ಪ್ರಜೆಗಳ ಪಕ್ಷವಾಗಿದ್ದು ನೀನು ಯುದ್ಧವನ್ನು ನಡೆಸಿ ಕೊಟ್ಟಿದೆ ಸ್ತೋತ್ರ. ಗೊತ್ತೆಷ್ಟು ಮಕ್ಕಳು ದೇವರೇ ನನ್ನ ಪಕ್ಷವಾಗಿದ್ದು ಇದ್ದಾರೆಯ, ನಾನು ಬಲಹೀನತೆಯಲ್ಲಿದ್ದೆಯ, ನಾನು ಮುಳುಗೋಗಿರ್ತಕ್ಕಂಥ ಸ್ಥಿತಿಯಲ್ಲಿ ದೇವರೇ, ನನ್ನ ಪರಿಸ್ಥಿತಿ ಹೀನವಾಗಿದೆ ದೇವರೇ, ರೋಗ ವ್ಯಾಧಿಯಲ್ಲಿ ಬಿದ್ದೋಗಿದೆ, ಅಂಧಕಾರ ದುರತನ ತುಂಬಿದವನಾಗಿದೆ ದೇವರೇ. ಅಯ್ಯ ಇವೆಲ್ಲಗಳಿಂದ ನನ್ನ ಬಿಡುಗಡೆ ಮಾಡು, ನೀನು ಈ ಉದ್ಧಾರ ದೇವರೇ ಎಂಬುದಾಗಿ ನನ್ನ ಸೋದರಿಸುತ್ತ ನೀನು ಮೊರೆಯಿಟ್ಟು ಪ್ರಾರ್ಥಿಸುತ್ತಾದರೆ ದೇವರೇ ನನ್ನ ಹಸ್ತ ನನ್ನ ಹಿಡಿದು ನನ್ನ ಬಲಪಡಿಸಯ್ಯ, ನನ್ನ ಪಕ್ಷವಾಗಿ ನೀನು ಕಾರ್ಯ ಮಾಡೋ ದೇವರೇ ಎಂಬುದಾಗಿ ನನ್ನ ಸೋದರಿಸುತ್ತ ನೀನು ಪ್ರಾರ್ಥನೆ ಮಾಡುವುದರೆ ನಿನ್ನ ಪಕ್ಷವಾಗಿದ್ದು ದೇವರು ಉದಾಡ್ತಾನೆ ಪ್ರೇರೆ, ನಿನ್ನ ಪಕ್ಷವಾಗಿದ್ದು ಉದಾಡಿ ನಾನು ಜಯವನ್ನು ಕೊಡ್ತಾನೆ ಪ್ರೇರೆ. ಅದು ಎಂಥದೇ ಸ್ಥಿತಿ ಇರಲಿ, ಎಂಥದೇ ಪರಿಸ್ಥಿತಿ ಇರಲಿ, ಘೋರದ ಕಾರಣ ಇರಲಿ, ಮರಣಕರ ವ್ಯಾಧಿ ಇರಲಿ, ಮರಣಕ್ಕೆ ಸಂಬಂಧಪಟ್ಟ ಸಂಕಟನೇ ಇರಲಿ, ದೇವರು ಬಂದು ನನ್ನ ಬಿಡುಗಡೆ ಮಾಡ್ತಾನೆ ಪ್ರೇರೆ. ಅಂತ ಸ್ಥಿತಿ ಇಲ್ಲ, ದೇವರು ನನ್ನ ಬಿಡುಗಡೆ ಮಾಡ್ತಾನೆ ಸ್ಪಷ್ಟವಾಗಿ. ದೇವನಿಗೆ ಸ್ವಸ್ಥತೆ ಮಾಡ್ತಾನೆ, ಆರೋಗ್ಯ ಕೊಡುತ್ತಾನೆ, ಆತನ ಮರಣವನ್ನು ಜಯಿಸಿದಾನೆ. ನೀನು ಕೂಡ ಮರಣವನ್ನು ಜಯಿಸ್ತೀವಿ ಒಂದಿನ. ಆತನ ನಂಬಿಕೆ ವಿಶ್ವಾಸ ಇಟ್ಟು ಮೊರೆ ಇಟ್ಟು ಪ್ರಾರ್ಥನೆ ಮಾಡುವುದು ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಮಕ್ಕಳನ್ನು ಪ್ರಾರ್ಥನೆ ಕೇಳಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ತರ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ, ಶೋಧನೆಗಳಿಂದ, ಕೇಳಿದ ತಪ್ಪಿಸಕ್ಕಾಗಿ ಸ್ತೋತ್ರ. ಅಂಧಕಾರ ದೊರೆತನಿಂದ, ದುಷ್ಟಶಕ್ತಿಯಿಂದ ಪೀಡಿಸತಕ್ಕಂಥ ಆತ್ಮಗಳಿಂದ, ಹಾನಾಶ ಮಾಡಿರ್ತಕ್ಕಂಥ ಅಧಿಕಾರಿಗಳಿಂದ ಅಯ್ಯ ದೇವರೇ ನೀವು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಮಕ್ಕಳ ಪಕ್ಷವಾಗಿದ್ದು ನೀಂತಾನೆ ಯುದ್ಧವನ್ನು ಮಾಡಿ ನಿನ್ನ ಮಕ್ಕಳಿಗೆ ದೊಡ್ಡ ಜಯವನ್ನು ಕೊಟ್ಟಿದ್ದಕ್ಕಾಗಿ, ದೊಡ್ಡ ಜಯವನ್ನು ಕೊಟ್ಟಿದ್ದಕ್ಕಾಗಿ. ನಮ್ಮ ಸಭೆ ಕೂಡ, ನಮ್ಮ ಸಭೆ ಪಕ್ಷವಾಗಿದ್ದು ನೀವು ದಾಡಿ ನಮ್ಮ ಸಭೆಯಲ್ಲಿ ಸಭೆಗಳ ಒಳಗೆ ದೊಡ್ಡದು ಜಯ ಕೂಡ ನಿರ್ಮಾಣ ದೊಡ್ಡ ಜಯ ನಮಗೆ ಸಿಗ್ಬೇಕಪ್ಪ. ಎಲ್ಲ ಮೊರೆ ಇಡ್ತೇವೆ ಕರ್ತನೆ, ನಿನ್ನನ್ನು ಸ್ತುತಿಸ್ತೇವೆ. ಈ ಪುನರುತ್ಥಾನ ಆರಾಧನೆಯಲ್ಲಿ ಮೊರೆ ಇಡ್ತೇವೆ ಕರ್ತನೆ, ನಮ್ಮ ಒಂದು ಸಭೆಗೆ ದೊಡ್ಡದು ಜಯ ಬೇಕಪ್ಪ ಕರ್ತನೆ. ನಮ್ಮ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಒಂದೇ ಆಸೆ ದೇವರೇ, ಅನೇಕ ಆತ್ಮಗಳ ಸಂಪಾದನೆ ಮಾಡಬೇಕಪ್ಪ, ಅನೇಕ ಜನರಿಗೆ ರಕ್ಷಣೆ ಕೊಡಬೇಕಪ್ಪ. ಹಾಳಾಗಿರ್ತಕ್ಕಂಥವ್ರು, ನಾಶವಾಗಿರ್ತಕ್ಕಂಥವ್ರು, ಕುರುಡುತನ, ಮೋಸ, ವ್ಯಭಿಚಾರ, ಕಳ್ಳತನ, ಹತ್ಯೆ ಮಾಡಿರ್ತಕ್ಕಂಥವ್ರು, ಜೈಲಿನಲ್ಲಿ ನಾಡ್ತಕ್ಕಂಥವ್ರು ಕರ್ತನೆ, ಅಯ್ಯ ವಿರೋಧಿಗಳನ್ನೆಲ್ಲ ಕರ್ತನೆ ಪ್ರಾರ್ಥಿಸ್ತಾ ಮಾರ್ಪಡಿಸ್ಬೇಕೆಂಬ ಆಸೆ, ಪರಲೋಕಕ್ಕೆ ಅವ್ರಿಗೆ ಸೇರಿಸಬೇಕೆಂಬುದ ಆಸೆ, ಅವ್ರಿಗೆ ಕೂಡ ಪುನರುತ್ಥಾನ ಆಗ್ಬೇಕೆಂಬುದಾದ ಆಸೆ, ಅದು ನಿತ್ಯ ಜೀವಕ್ಕಾಗಿ ಅಪ್ಪ ದೇವರೇ. ಅದಕ್ಕಾಗಿ ನಮ್ಗೆ ದೊಡ್ಡದು ಜಯ ಬೇಕಪ್ಪ ಕರ್ತನೆ. ಅಲ್ಲ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಭೆ ಮೇಲೆ ದೃಷ್ಟಿ ಇಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಈ ಪುನರುತ್ಥಾನ ಕಾಲದಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಆತ್ಮ ಪ್ರಾಣ ಸಮರ್ಪಿಸಿಕೊಟ್ಟಿದ್ದೇವೆ. ನಮ್ಮನ್ನು ಹುಟ್ಟಿದ ಅಭಿಷೇಕಿಸಿದಿ ನಮಗೆಲ್ಲರಿಗೆ ಇವತ್ತಿನ ಪುನರುತ್ಥಾನ ಎಂಬುದಾಗಿ ನಮ್ಮ ನಂಬಿಕೆ ವಿಶ್ವಾಸ ಕರ್ತವೆ. ಮತ್ತು ಇವತ್ತಿನ ವಾಕ್ಯದ ಕಡೆ ಕರ್ತಾನೆ. ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನವನ್ನು ತುಂಬಿಸಿ ಕರ್ತಾನೆ. ಆ ವಾಕ್ಯವಾಗ ನೀನು ಮೊದಲು ಮಾತಾಡಿ ಬಾಯಿ ತೊಟ್ಟಿದ್ದು ನಾನು ಮೊದಲ ಮೇಲೆ ಮಾತಾಡಿ ನೀನು ಮಾತಾಡೋದ್ರ ಮೇಲೆ ಬದುಕೊಂಡಿಲ್ಲ ಸಾಧ್ಯತೆ ಬರುವವರನ್ನು ಸಿದ್ಧತೆ ವಾಕ್ಯದ ಅನುಸರಬೇಕು. ನನಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡ್ತೇನೆ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ಶಿಕ್ಷಕ. ಆಮೇನ್, ಆಮೇನ್, ಆಮೇನ್. ಮರಣವನ್ನು ಹಿಡಿದುಕೊಂಡಿರುವುದು ಆತನಿಗೆ ಅಸಾಧ್ಯವಾಗಿತ್ತು. ನೋಡಿ, ಇವತ್ತು ಅನೇಕ ಜನರು ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಾರೆ. ಅದು ದೇವರ ದೃಷ್ಟಿಯಲ್ಲಿ ಉತ್ತಮನೇ. ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥ ನಿಮಗೊಂದಿನ ಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳು ದೇವರು ಮಾಡ್ತಕ್ಕಂಥ ನನಗೆ. ಯಾಕಂದರೆ ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ ಕರ್ತನು ಪರೀಕ್ಷಿಸಿ ನಿಮ್ಮನ್ನು ನೋಡಿ ನೀನೆಂಥ ಸ್ಥಿತಿಯಲ್ಲಿ, ಅಂಥ ಪರಿಸ್ಥಿತಿಯಲ್ಲಿ ಇದ್ದೀರೋ ಆ ಸ್ಥಿತಿ ಪರಿಸ್ಥಿತಿಗಳಿಂದ ದೇವರು ನಿಮ್ಮನ್ನು ಸಂಪೂರ್ಣತೆ ಉಳ್ಳವರಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎದ್ದಿದ್ದಾರೆ.
ಯೇಸು ಸ್ವಾಮಿ ಎದ್ದಿದ್ದಾರೆ, ನಿಜವಾಗಿ ಎದ್ದಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಮರಣ ಹೊಂದಿದಾಗ ಅಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಸಮಾಧಿಯಲ್ಲಿ ಹೊರಟಿದ್ರು. ಸಬ್ಬತ್ತು ದಿನವಾಗಿತ್ತು. ಸಬ್ಬತ್ ದಿನ ಅಂದರೆ ಸಾಟರ್ಡೆ, ಶನಿವಾರ ದಿನ ಸಬ್ಬತ್ತು ದಿನ. ಶನಿವಾರ ದಿನ ಸಬ್ಬತ್ತು ದಿನ. ಆದರೆ ಯೇಸು ಸ್ವಾಮಿ ಭಾನುವಾರ ದಿನ ಇದ್ದಿದ್ದಾರೆ. ಫ್ರೈಡೇ ದಿನ, ಗುಡ್ ಫ್ರೈಡೇ, ಫ್ರೈಡೇ ದಿನ ಅಂದರೆ ಶುಕ್ರವಾರ, ಶುಕ್ರವಾರ ದಿನ ಯೇಸು ಸ್ವಾಮಿ ಮರಣ ಹೊಂದಿದಾಗ ಸಮಾಧಿಯಲ್ಲಿ ಯೇಸು ಸ್ವಾಮಿಗೆ ಇಟ್ಟಿದ್ರು ಪ್ರೇರೆ. ಆದರೆ ಯೇಸು ಸ್ವಾಮಿ ಸಮಾಧಿಯಲ್ಲಿ ಇದ್ದಿದ್ದಿಲ್ಲ. ಯೇಸು ಸ್ವಾಮಿ ದೇಹ ಮಾತ್ರನೇ ಆ ಸಮಾಧಿಯಲ್ಲಿತ್ತು. ಯೇಸು ಸ್ವಾಮಿ ದೇಹ ಮಾತ್ರನೇ ಆ ಸಮಾಧಿಯಲ್ಲಿತ್ತು. ಸಮಾಧಿಯಲ್ಲಿ ಯೇಸು ಸ್ವಾಮಿ ದೇಹ ಇದ್ದಿರುವಾಗ ಮತ್ತು ಆತನ ಪ್ರಾಣ ಎತ್ತು ಹೋಗಿತ್ತು ಎಂಬುದಾಗಿ ನೋಡ್ತೇವೆ. ಪೇತ್ರನ ಗ್ರಂಥದಲ್ಲಿ ಸ್ಪಷ್ಟವಾಗಿ ನಾವು ಸಂಡೇ ಫ್ರೈಡೇ ದಿನ ನೋಡಿದೆವು. ಶರಣಪ್ಪ ಸಹೋದರ ಅದ್ಭುತವಾಗಿ ಹೇಳಿದರು. ಆದರೆ ರಕ್ಷಣೆ ಇಲ್ಲದಂಥ ಆತ್ಮಗಳ ಬಳಿಗೆ ಹೋಗಿ ಏನು ಮಾಡಿದ, 3 ದಿನ ಸುವಾರ್ತೆಯನ್ನು ಪ್ರಕಟಿಸಿದ್ದಾರೆ. ಆ ಸುವಾರ್ತೆ ಕೇಳಿದವರು ಯಾರಿದ್ದಾರೆ ಅಂದರೆ ನೋಹಾನನ ಒಂದು ಕುಟುಂಬ ಮಾತ್ರ ಅಲ್ಲಿ ಇತ್ತು. ಯಾಕಂದರೆ ನಂಬಿಕಸ್ಥರು ಸಮಾಧಿಯಲ್ಲೇ ಕಂಪ್ಲೀಟ್ಲಿ ಇರಬೇಕೆಂಬುದಾಗಿ ದೇವರ ಉದ್ದೇಶ ಇಲ್ಲ. ಅನಾದಿ ಕಾಲದಲ್ಲಿ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕುಟುಂಬ ಅದು ನೋಹಾನನ ಒಂದು ಕುಟುಂಬ. ನೋಹಾನ ನಾವೇ ಕಟ್ಟುತ್ತಿರುವಾಗ ನೋಹಾನ್ ಕೆಲಸ ಮಾಡ್ಯಾನ, ನೋಹಾನನ ಹೆಂಡತಿ ಕೆಲಸ ಮಾಡ್ಯಾಳ, ನೋಹಾನನ 3 ಗಂಡ್ಮಕ್ಳು ಕೆಲಸ ಮಾಡ್ಯಾರ, 3 ಸೊಸೆಯರು ಕೂಡ ಕೆಲಸ ಮಾಡಿರ್ತಾರೆ. ಇಷ್ಟು ಅದ್ಭುತವಾಗಿ ಅವರಿಗೆ ಸಹಕಾರ ಮಾಡ್ಯಾರ. ನಾವೇ ಕಟ್ಟಲಿಕ್ಕೆ ನೋಹಾನಗ ಅಷ್ಟು ಅದ್ಭುತವಾಗಿ ಸಹಕಾರ. ಇವತ್ತಿನ ಸೊಸೆಯರು ಒಂದು ಕೂಡ ನೀರು ತೊಗೊಂಬರ್ರಿ, ಮನೆ ಕಟ್ಲತ್ತೇವೆ, ನೀರು ಹೊಡೆಯೋದು ಹೊಡಿತೇವ. ಒಂದು ಕೂಡ ನೀರು ಜರ ಬಾಡಿಗೆಲ್ಲ ಹೊಡಿ ನೀರು ಅಂದ್ರೆ ಒಂದು ಬ್ಯಾಗ್ ನೀರು ತುಂಬಂದ್ರೆ ತುಂಬ್ತಾರೆ ಸೊಸೆದರೆ. ಒಂದಿನ ಆದ್ರೆ ನಡೀತದೆ. ಮನೆ ಕಟ್ಲಕ್ಕ 3 ತಿಂಗಳು ಬೇಕು, 6 ತಿಂಗಳು ಬೇಕು, ವರ್ಷಗಳು ಆಗ್ತದೆ ನೀರು ಹೊಡಿಲಕ್ಕೆ ನಮ್ಗೆ ಆಗಲ್ಲ. ಆದರೆ ನೋಹಾನನ ಒಂದು ಸೊಸೆಜರ್ ಏನು ಮಾಡ್ಯಾರ, ಅಂಟಾಗಲಿ ಥರದಾಗಲಿ, ಆ ನಾವೇ ಕಟ್ಕಿ ಥರದಾಗಲಿ ಅಥವಾ ಏನೇನು ಕೆಲಸ ಇರ್ತದೋ ಅವೆಲ್ಲ ಕೆಲಸಗಳನ್ನು ಮಾಡ್ಯಾರ. ಅವ್ರ ನಂಬಿಕೆ, ವಿಶ್ವಾಸ ಯೇಸು ಸ್ವಾಮಿ ನೋಡಿ ಮರಣ ಹೋದ ತಕ್ಷಣ ಆತನ ದೇಹ ಮಾತ್ರ ಸಮಾಧಿಯಲ್ಲಿ ಇಟ್ಟು ಆತ್ಮ ಪಾತಾಳ ಅಂದರೆ ಕೆಳಗೆ ಆತ್ಮ ಹೋಗಿ ಯಾವ ಸ್ಥಳದಲ್ಲಿ ಮನುಷ್ಯರು ಸತ್ತೋಗಿರ್ತಕ್ಕಂಥ ತೋರಿಸಿದ್ರು ಆ ಸ್ಥಳಕ್ಕೆ ಹೋಗಿ ಅವ್ರಿಗೆ ಸುವಾರ್ತೆ ಪ್ರಕಟಿಸಿ ಆ 8 ಜನರೇ ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿದ್ದಾರೆ ಎಂಬುದಾಗಿ ಕೂಡ ಆ ಸ್ಥಳ ನೋಡ್ತಾರೆ. ಎಷ್ಟು ಜನ ಒಂದರಂತಲ್ಲಿ 8 ಜನ ನೀರಿನಾಗ ಮುಳುಗಿ ಅವರ ದೀಕ್ಷಾ ಸ್ನಾನ ಕೂಡ ತೆಗೆದುಕೊಂಡು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಇವತ್ತಿನಿಂದಾಗ ನೋಡಿ ಒಂದು ಸರ್ತಿ ಖಾಲಿ ವಾಕ್ಯ ಓದುತ್ತೆ ಅಷ್ಟೇ. ಅದರ ನಾನು ಪುನರುತ್ಥಾನ ವಿಷಯವಾಗಿ ನಾನು ಸಂದೇಶ ಕೊಡ್ತೇನೆ ನಿಮಗೆ. ಇದು ಕ್ಲಿಯರ್ಲಿ ನಿಮ್ಗೆ ನಾನು ಹೇಳೋಕ್ಕಾಗಿ ನಾನು ಇದು ಮಾಡ್ತೇನೆ. 1ನೇ ಪೇತ್ರನ 3ನೇ ಅಧ್ಯಾಯ 19-20 ವಚನ. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿ ಇದ್ದ ಆತ್ಮಗಳ ಬಳಿಗೆ ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಅದ್ರ ಕೆಳಗಿನ ವಚನ 21ನೇ ವಚನದಾಗ ಒಂದೇ ನೋಡಿದಾಗ ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಎಂಬುದನ್ನು ನೋಡ್ತೇವೆ. ಹಲ್ಲೆಲೂಯಾ. ಎದರಲ್ಲಿಂದ ದೀಕ್ಷಾ ಸ್ನಾನ ಅಂತಾರೆ ಅವರು? ಯೇಸು ಸ್ವಾಮಿ ಹೋಗಿ ಅವ್ರಿಗೆ ಸುವಾರ್ತೆ ಪ್ರಕಟಿಸಿದಾಗ ನೀರು ಎಲ್ಲಿದ್ದು ಅವರಿಗಲ್ಲಿ ಏನ್ರಿ? ನೀರು ಎಲ್ಲಿ ಸಿಕ್ಕಿರ್ಬೇಕು? ಕೆಳಗೆ ಲೋಕದಾಗ ಹೋದಾಗ ಆ ಭಾಗದಾಗ ಹೋದಾಗ ಮಾತ್ರನ ಅಲ್ಲಿ ಆಸ್ಪಾಸ್ ಆ ಕಡೆ ಬೆಂಕಿನೇ ಸುತ್ತಮುತ್ತ ಇರ್ತದ, ಖಾಲಿ ಒಣಗೋಗಿರ್ತಕ್ಕಂಥ ಭೂಮಿನೇ ಇರ್ತದ. ಆದರೆ
ಅಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಆ 8 ಜನರಿಗೆ ನೀರಿನಿಂದ ದೀಕ್ಷಾ ಸ್ನಾನ ಕೊಟ್ಟಂತ ಇದೆ. ಇವತ್ತು ಎಷ್ಟೋ ಜನರು ದೀಕ್ಷಾ ಸ್ನಾನ ತಗೊಳ್ಳೋದಾರ, ಹ್ಯಾಂಗೆ ತಗೊಳ್ಳೋದಾರ ಅಂದರೆ ಚಿಂಪಡಿಸೋದ್ರ ಖಾಲಿ ಮುಖದ ಮೇಲೆ ಹಿಂಗೆ ಚಿಂಪಡಿಸಿರೋ, ತಲೆ ಮೇಲೆ ಚಿಂಪಡಿಸಿರೋ, ಅಥವಾ ಹಣಿ ಮೇಲೆ ಹಿಂಗೆ ಒಂದು ಸಿಲುಬೆ ಇಳಿಸಿರೋ, ಅದು ದೀಕ್ಷಾ ಸ್ನಾನ ಆಗೋದು. ಇಲ್ಲಿ ಇಲ್ಲದಂಥ ಪ್ಲೇಸ್ನಲ್ಲಿ ಕೂಡ ಯೇಸು ಸ್ವಾಮಿ ಹೋಗಿ, ಯಾಕಂದರೆ ನೋಡ್ರಿ, ಯೇಸು ಸ್ವಾಮಿ ಮನುಷ್ಯ ಇದ್ದಿಲ್ಲ ಪ್ರಿಯರೇ. ಮನುಷ್ಯನ ಶರೀರವನ್ನು ಧರಿಸ್ಕೊಂಡ್ರೆ ಅಷ್ಟೇ ಹೊರತು ಯೇಸು ಸ್ವಾಮಿ ಮನುಷ್ಯ ಇದ್ದಿಲ್ಲ, ದೇವರಾಗಿದ್ದಾನ ಆತನು ದೇವರಾಗಿದ್ದ ಕಾರಣನೇ ಯಾವ ಈ ಸ್ಥಳದಲ್ಲಿ ಆತ್ಮಗಳು ಅವನು ಅಲ್ಲಿ ಹೋಗಿ ಆ ಆತ್ಮಗಳಿಗೆ ವಾಕ್ಯವನ್ನು ಹೇಳಿ ಮಾಡಿ ನಾನು ದೀಕ್ಷೆಸನ್ನ ಕೊಟ್ಟು ತಿರುಗಿ 3ನೇ ದಿನ ಇವತ್ತು ಎದ್ದು ಬಂದ ಅಂತ ಹೇಳ್ತಾನೆ. ಇನ್ನೂ ಹಲವಾರು ಜನ ಇರ್ಬೋದು, ಬಟ್ ನೋಹಾನನ ಕುಟುಂಬ ಮಾತ್ರನೇ ಇಲ್ಲಿ ನೋಡಿದೆವು. ಇನ್ನೂ ಅನೇಕ ಒಂದು ಕುಟುಂಬ ಕೂಡ ಯೇಸು ಸ್ವಾಮಿ ದೀಕ್ಷೆಸನ್ನ ಕೊಟ್ಟರು. ಯಾಕಂದರೆ ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಏನಿತ್ತು, ಮೊದಲು ಧರ್ಮಶಾಸ್ತ್ರ ಅನುಸಾರವಾಗಿ ಸುನ್ನತಿ ಸಂಸ್ಕಾರವಿತ್ತು ಪ್ರಿಯರೇ. ಅಂದರೆ ನೋಡಿ, ಅಬ್ರಾಹ್ಮ ಹಿಡ್ಕೊಂಡು ಸುನ್ನತಿ ಕಳಿ, ಮೋಶೆ ಹಿಡ್ಕೊಂಡು ಸುನ್ನತಿ ಕಳಿ, ಬಟ್ ನೋಹಾನನ ಕಾಲದಲ್ಲಿ ಸುನ್ನತಿ ಇದ್ದಿಲ್ಲ. ನೋಹಾನನ ಪ್ರೇರಣೆಯಲ್ಲಿ ಸುನ್ನತಿ ಸಂಸ್ಕಾರ ಇದ್ದಿಲ್ಲ. ಸುನ್ನತಿ ಅಂದರೆ ಹೊಸ ಒಡಂಬಡಿಕೆ ಅನುಸಾರವಾಗಿ ದೀಕ್ಷಾ ಸ್ನಾನ, ಸುನ್ನತಿ ಸಂಸ್ಕಾರ ಅವಾಗ ಇದ್ದಿಲ್ಲ. ಅವಾಗ ಇಲ್ಲದ ಕಾರಣ ಅವರಿಗೆ ಸ್ಪಷ್ಟವಾಗಿ ನೀರಿನ ಮುಖಾಂತರವಾಗಿ ದೀಕ್ಷಾ ಸ್ನಾನ ಮಾಡಿಸಿ ಯೇಸು ಸ್ವಾಮಿ 3ನೇ ದಿನ ಇದ್ದಂತೆ. ಅಂದ್ರೆ ನೋಡ್ರಿ, 8 ಆತ್ಮಗಳಿಗೋಸ್ಕರ ಯೇಸು ಸ್ವಾಮಿ ನೋಡಿ ಕೆಳಗೆ ಭಾಗ ಹೋಗಂತೆ. 8 ಆತ್ಮ ಕಡೆ. ಇವತ್ತು ನಾನು ಸೋದರ ನೀನು ಒಬ್ಬನ ಕಡೆ ಹುಡುಕ್ಲತ್ತಾನ, ನೀನು ಒಬ್ಬನ ಕಡೆ ಕೂಡ ಹುಡುಕ್ಲತ್ತಾನ. 8 ಜನರ ಕಡೆ ಮರಣ ಹೊಂದಿ 3 ದಿನ ಸಮಾಧಿದಾಗ ಕೆಳಗಿನ ಭಾಗದಾಗ ಉಳಿದು ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿ ಯೇಸು ಸ್ವಾಮಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಬಂದನ. ಇವತ್ತು ಆ ವ್ಯಕ್ತಿ ನೀನೇ ತಿರ್ಬೋದು, ನೀನು ಒಬ್ಬನಿಗೆ ಕಥೆ ಹುಡುಕ್ಲತ್ತಾನ. ಇವತ್ತು ನೀ ನಂಬುವುದಾದರೆ ದೇವರ ಮೇಲೆ ಕಾಣ್ತೀವಿ. ಇವತ್ತು ನೀ ಆತನ ನಂಬಿಕೆ ವಿಶ್ವಾಸ ಇಡುವುದರೆ ದೇವರ ಒಂದು ಪ್ರಸನ್ನತೆಯನ್ನು ಕಾಣುವುದಕ್ಕಾಗಿ ನಿನಗ ಅವಕಾಶದಾತ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಕಾಶ ಬೇಕಾದ್ಬೇಡ್ರಿ, ಕೊನೆಯ ದಿನದಲ್ಲಿ ಅವಕಾಶ. ನಮ್ಮ ನರ್ಸಪ್ಪನ ಮಗಳು ದೊಡ್ಡಕ್ಕಿ, ಅಂಕಲ್ ನಾ ದೀಕ್ಷೆಸನ ತಗೋತಿದ್ದೆ, ನಂಗೆ ಹೇಳಲು ಹೋದ್ರಿ ಅಂತ. ನಂಗೆ ಭಾಳ ಮನಸ್ಸಿಗೆ ಹೆಂಗೆ ಅನ್ಸಿದ್ರೆ, ನನಗೆ ನೋವು ಅನ್ಸೋದು, ನನಗೆ ಭಾಳ ನೋವು ಅನ್ಸೋದು. ಯಾಕಂದರೆ ವಯಸ್ಸಿನ ಅಷ್ಟು ಏಜು ಬಿ ಇಲ್ಲ, ಬಟ್ ಆಕೆಗೆ ಅರಿವು ಉಂಟಾಗ್ಯದ. ದೇವ್ರ ಕಡೆ ಇವಾಗ ನಾನು ತಿರುಗಿಕೊಂಡ್ರೆ ಭಾಳ ಉತ್ತಮ ಹಿಮದಾಗ ತಿಳ್ಕೊಂಡಳೇನೋ. ಅವ್ರಿಗೆ ಕೊಟ್ಟಿರಲ್ಲ ಅಂತ ನಾನು ಭೀ ಹೇಳಿದ್ರೆ ಭಾಳ ಚಂದ ಇತ್ತು, ನಾ ಭೀ ತಪ್ಪಿದ್ದೆ ದೀಕ್ಷೆಸ್ನಾನ. ಇವಾಗ ಕೊಡ್ತೀರೇನೋ ಅಂತ ಕೇಳ್ತಾರೆ ಆಕೆ. ಅಮ್ಮವ್ರ ಮನೆಗೆ ಹೋಗಲಂದು ಸಂಡೇ ದಿನ ಮುಂದಿನ ಪುನರುತ್ಥಾನದಲ್ಲ, ಅವ್ರಿಗೆ ಮುಂದಿನ ಕೊಡ್ಬೋದು ಕೋಸಿಗೆ, ಯಾಕೆ ನೀವು ಮುಂದೆ ನೋಡ್ರ ಮಗ ಅಂತ ಯಾಕಂದ್ರೆ ಅವ್ರು ಕೊಡ್ಬೇಕಾಗಿತ್ತಲ್ಲ. ಅಂದ್ರೆ ನನಗೆ ಇದು ಒಂದೊಂದು ವಿಷಯಗಳು ಆಲೋಚನೆ ಮಾಡಿದ್ರೆ, ಒಂದೊಂದು ಮಕ್ಕಳ ಮನಸ್ಸುಗಳು ದೇವ್ರ ಕಡೆ ಸಂಪೂರ್ಣವಾಗಿ ತಿರುಗಿದಾಗ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಣ್ಣ ವಯಸ್ಸಿನಲ್ಲಿ ಕರ್ತನನ್ನು ಆಶ್ರಯಿಸ್ತಕ್ಕಂಥ ಮಕ್ಕಳು ಅವ್ರು ಇನ್ನು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ, ದೊಡ್ಡ ವ್ಯಕ್ತಿಗಳಾಗುತ್ತಾರೆ. ಅವ್ರಿಗೆ ಇಷ್ಟು ಜಯಕರವಾಗಿರ್ತಕ್ಕಂಥ ಅಧಿಕಾರ ಒಳಗಿರ್ತದ, ಅಷ್ಟು ಜಯಕರವಾಗಿರ್ತಕ್ಕಂಥ ಅಧಿಕಾರ ಒಳಗೆ ಇರ್ತದೆ. ಸಣ್ಣ ವಯಸ್ಸಿನಲ್ಲಿ ದೇವ್ರ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ದೇವ್ರ ಕಡೆ ತಿರುಗತಕ್ಕಂಥದ್ದು ಬಹಳಷ್ಟು ಉತ್ತಮ ಪ್ರೇರೆ. ಆದರೆ ಈ 8 ಜನರ ಕಡೆದು ಯೇಸು ಸ್ವಾಮಿ ಅಲ್ಲಿ ಆ ಲೋಕಕ್ಕೆ ಹೋಗಿ ಏನು ಮಾಡೋಣ, ಸುವಾರ್ತೆಯನ್ನು ಪ್ರಕಟಿಸಿ ನೀರಿನ ಮುಖಾಂತರ ದೀಕ್ಷಾ ಸ್ನಾನ ಮಾಡಿಸಿ ತಿರುಗಿ ಪುನರುತ್ಥಾನ ಹೊಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪುನರುತ್ಥಾನ ವಿಷಯವಾಗಿ ನಾನು ನಿಮ್ಗೆ ಒಂದು 20 ನಿಮಿಷ, ಒಂದು 15 ನಿಮಿಷ ಒಳ್ಳೆಯ ಒಂದು ಸಂದೇಶವನ್ನು ನಾನು ನಿಮ್ಮನ್ನು ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ. ಯಾರು ನಿಮ್ಮ ಕ್ವಶನ್ ಆನ್ಸರ್ ಕೇಳಿ, ಯೇಸು ಸ್ವಾಮಿ ಸತ್ತೋದಾಗ ಸಮಾಧಿದಾಗೆ ಇದ್ರು ಅಂತ ಹೇಳಿದಾಗ, ಇಲ್ಲ, ಸಮಾಧಿಯಿಂದ ಇಲ್ಲಿ ಹೋಗಿ ಸುವಾರ್ತೆ ಪ್ರಕಟಿಸೋದಾಗಿ ನೀವು ಹೇಳ್ಬೇಕು. ಇದು ಕ್ರಿಸ್ತರು ಬಹಳಷ್ಟು ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಕ್ವಶನ್ ಅದ. ಇದು ಭಾಳ ಕ್ವಶನ್ ಅದ. ಭಾಳ ಜನರು ಇಷ್ಟು ವಿರುದ್ಧವಾಗಿ ಕಾರ್ಯಗಳು ಮಾಡಿ ಕ್ವಶನ್ಸ್ ಆಗ್ಲದಾಗ ಅಷ್ಟು ಯೇಸು ಸ್ವಾಮಿ ಸತ್ತಿಲ್ಲ, ಯೇಸು ಸ್ವಾಮಿ ಬದುಕಿದ್ರು, ದೇಹ ಮಾತ್ರ ಅಲ್ಲಿತ್ತು. ಆದರೆ ಈ ಸ್ಥಳದಲ್ಲಿ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿದಾನೆ ಎಂಬುದಾಗಿ ನೀವು ಹೇಳ್ಬೇಕು ಸ್ಪಷ್ಟವಾಗಿ. ಹಲ್ಲೆಲೂಯಾ. ಅದಕ್ಕೆ ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ ಪುನರುತ್ಥಾನ ವಿಷಯ ನಾವು ಸಂದೇಶ ಕೇಳೋಣ. 5ನೇ ವಚನ ಓದಿರಿ. ಆಗ ದೂತನು ಆ ಹೆಂಗಸರಿಗೆ ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ,
ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಅನಂತಲ್ಲಿ ಇಲ್ಲಿ ಸಬ್ಬತ್ತು ದಿನ ಮುಗಿದೋಗ್ಯದ. ವಾರದ ಮೊದಲನೆಯ ದಿನದಲ್ಲಿ ಮರಿಗಳು ಮತ್ತು ಆ ಬೇರೆ ಮರಿಗಳು ಸಮಾಧಿ ಬಳಿಕೆ ಹೋಗ್ಯಾರ. ಅಲ್ಲಿ ಹೋಗ್ಯಾರ, ಅಲ್ಲಿ ಬಂದು ಖಾಲಿ ದೂತರ ಕಾಣತಾರಷ್ಟೇ, ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಕಾಣತಾರಷ್ಟೇ ಹೊರತು ಯೇಸು ಸ್ವಾಮಿ ಮಾತ್ರ ಅಲ್ಲಿ ಕಾಣತಿಲ್ಲ. ಈ ಸ್ಥಳದಲ್ಲಿ ಇಟ್ಟಿರೋ ಆ ಸ್ಥಳದಲ್ಲಿ ಅಸಲ್ ಟೋಟಲ್ ಕಾಣತಿಲ್ಲ. ಇವ್ರಿಗೆ ಹೆದರಿಕೆ ಆಗದ, ಇವ್ರು ನನ್ನ ಸ್ವಾಮಿಗೆ ಯಾರು ತೆಗೆದುಕೊಂಡು ಹೋದರು, ನನ್ನ ದೇವರಿಗೆ ಯಾರು ತೆಗೆದುಕೊಂಡು ಹೋದರು, ನನ್ನ ರಕ್ಷಕನಿಗೆ ಯಾರು ತೆಗೆದುಕೊಂಡು ಹೋಗಿರುವುದಾಗಿ ಭಯ ಹಿಡಿದವರಾಗಿದ್ದಾರ. ಆ ಕಡೆ ಈ ಕಡೆ ಹುಡುಕ್ಲತ್ತಾರ, ಗೋಳಾಡತ್ತಾರ. ಆ ತೋಟಗಾರನೇ ಕೂಡ ಅಯ್ಯ ನೀ ತೆಗೆದುಕೊಂಡೋಗಿ ನಾ ಹೋಗಿದ್ದೇನೆ ಎಂಬುದು ಕೂಡ ಅಲ್ಲಿ ಅವ್ರಿಗೆ ಆ ತೋಟಗಾರನ ಕೂಡ ಕೇಳಂತ ಹೇಳಿದ್ರು, ಇಲ್ಲಮ್ಮ ನಾವು ತೆಗೆದುಕೊಂಡು ಹೋಗಿಲ್ಲ. ಆದರೆ ದೂತನೇ ಮಾತ್ರ ಹೇಳ್ತಾನಲ್ಲಿ ಸ್ಪಷ್ಟವಾಗಿ, ನೀವು ಯಾರೇ ಹುಡುಕ್ಲತ್ತೀರಿ ಅಂತ ಕೇಳ್ತಾನೆ. ನೋಡ್ರಿ, ತನ್ನ ಮಕ್ಕಳಿಗೆ ಕಳವಳಗೊಳ್ಳುವುದಕ್ಕಾಗಿ ದೇವರು ಬಿಡಲ್ಲ ಪ್ರಿಯರೇ. ತನ್ನ ಮಕ್ಕಳಿಗೆ ಚಿಂತೆ ಆಗ್ತಕ್ಕಂಥ ಸ್ಥಿತಿಯಲ್ಲಿ ದೇವರು ಏನು ಮಾಡಲ್ಲ, ಬಿಡಲ್ಲ. ನೀವು ಯಾವುದೋ ಒಂದು ಬೇಚಿನದ, ನಿಮ್ಗೆ ಯಾವುದೋ ಒಂದು ಬಲಹೀನತೆ ಇದೆ, ಯಾವುದೋ ಒಂದು ನಿರ್ಶಕ್ತಿ ಉಳ್ಳವರಾಗಿದ್ದೀರಿ, ಯಾವುದೋ ಒಂದು ಹೀನರಾಗಿ ನೀವು ಕಾಣ್ಬಿಟ್ಟಿದ್ರ ದೇವರು ನಿಮ್ಗೆ ಆ ಸ್ಥಿತಿಯಲ್ಲಿ ಬಿಡಲ್ಲ. ಯಾರೇ ಒಂದು ವ್ಯಕ್ತಿಗೆ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ನಿನ್ನ ಹತ್ತಿರಕ್ಕೆ ಕಳಿಸಿ ನಿನಗೆ ಏನು ಮಾಡ್ತಾನೆ ಗೊತ್ತದನ್ನ ಸಂತೈಸುವುದಕ್ಕಾಗಿ ಸಿದ್ಧವಾಗಿರ್ತಾನೆ. ಅಥವಾ ವ್ಯಕ್ತಿ ಸೇವಕರೇ ಆಗಿದ್ದಿರ್ಬೋದು, ಆ ವ್ಯಕ್ತಿ ಅಥವಾ ನಿಮ್ಮ ತಂದೆನೇ ನಿಮ್ಮ ತಾಯಿ ಆಗಿದ್ದಿರ್ಬೋದು, ನಿಮ್ಮ ಅಣ್ಣ ನಿಮ್ಮ ತಮ್ಮ ಇದ್ದಿರ್ಬೋದು, ನಿಮ್ಮ ಕುಟುಂಬಸ್ಥರು ಇದ್ದಿರ್ಬೋದು, ನಿಮ್ಮ ಬಂಧು ಬಳಗದವರು ಇದ್ದಿರ್ಬೋದು, ನಿನ್ನವರು ಇದ್ದಿರ್ಬೋದು. ಇಲ್ಲಾಂದ್ರ ಒಂದು ಯಾವುದೋ ಒಂದು ರೂಪದಲ್ಲಿ ಒಂದು ವ್ಯಕ್ತಿಯನ್ನು ಕಳಿಸಿ ನಿಮ್ಮನ್ನು ದೇವರು ಏನು ಮಾಡ್ತಾನ ಸಂತೈಸ್ತಾನ. ಆ ವ್ಯಕ್ತಿ ದೂತನಾಗಿರ್ತಾನೆ ಪ್ರಿಯರೇ. ನಿಮ್ಮ ಕಷ್ಟಕರದಲ್ಲಿ ನಿಮ್ಮನ್ನು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಒಂದು ದೂತನಾಗಿರ್ತಾನೆ ಹೊರತು ಬೇರೆ ಆಗಿರ್ಲಕ್ಕೆ ಅವಕಾಶ ಹೆಚ್ಚಿಸಿಲ್ಲ ಪ್ರಿಯರೇ. ಯಾಕಂದ್ರೆ ದೇವರ ಆ ವ್ಯಕ್ತಿಗೆ ನಿಮ್ಮನ್ನು ಸಹಾಯಕ್ಕಾಗಿ ಕಳಿಸುತ್ತಾನೆ ಪ್ರಿಯರೇ. ಇವರು ಓಡಾಡ್ತಾರ, ಅನೇಕ ಒಂದು ಸಮಸ್ಯೆಗೆ ವೇದನೆಗೊಳಗಾಗರಲ್ಲಿ ಅಯ್ಯೋ ನಮ್ಮ ಸ್ವಾಮಿ ಇಲ್ಲ ಎಂಬುದಾಗಿ. ಆದರೆ ನೀವು ಯಾರಿಗೆ ಹುಡುಕ್ಲತ್ತೀರಿ ಅಂತ ಕೇಳ್ತಾನ. ಸಿಲ್ಬೆಗೆ ಹಾಕಲ್ಪಟ್ಟಿರ್ತಕ್ಕಂಥ ಯೇಸು ಇಲ್ಲಿಗ ಆತನು ಎದ್ದಿದ್ದಾನೆ. ಇಲ್ಲಿಲ್ಲಮ್ಮ ಹುಡುಕ್ಪಟ್ಟ ಇಲ್ಲ, ಆತನು ಎದ್ದಿದ್ದಾನೆ. ಹೇಳಿದಲ್ಲ, ನೀವು ಮುಂಚಿತವಾಗಿ ಹೇಳಿದ್ದಾನೆ. ಧರ್ಮಶಾಸ್ತ್ರದ ಸಲುವಾಗಿ ಮುಂಚಿತವಾಗಿ ಹೇಳ. ಅನೇಕ ಸರ್ತಿ ನಿಮ್ಗೆ ಎಚ್ಚರಿಸೇನ, ನಾನು ಇರಲ್ಲ ನಿಮ್ಮ ಜೊತೆ, ಇನ್ನು ಇಷ್ಟು ಸಮಯನೇ ಇರ್ತಾ, ಇಷ್ಟು ಸಮಯದ ನಂತರ ನಾನು ಹೋಗ್ಬೇಕಂತ ಈ ಸ್ಥಳಕ್ಕೆ ನಾನು ಹೋಗ್ತಾ ಎಂಬುದಾಗಿ ಹೇಳಿನಲ್ಲ ನೋಡಿ. ಮತ್ತೆ ನೀವು ಮರೆತು ಹೋಗಿದ್ದೀರಿ ಎಂಬುದಾಗಿ ಕೇಳ್ತಾನೆ. ಇವತ್ತು ನಿಮಗೂ ಕೂಡ ಒಂದು ಕ್ವಶನ್ ಅದ. ಯೇಸು ಸ್ವಾಮಿ ಹೇಳ್ತಕ್ಕಂಥ ಒಂದು ಸುವಾರ್ತೆ, ದೇವರ ವಾಕ್ಯವನ್ನು ನೀವು ಕೇಳ್ತಕ್ಕಂಥರಾಗಿದ್ದೀರಿ, ಆದರೆ ಮರೆತು ಹೋಗ್ತಕ್ಕಂಥರಾಗಿದ್ದೀರಿ. ದೇವರ ವಾಕ್ಯವನ್ನು ಕೇಳಿ ನೀವು ಮರೆತು ಹೋದಾಗ ದುಃಖ ಇರ್ತದೆ, ನಿಮ್ಗೆ ಕಣ್ಣೀರಿರ್ತಾವ, ರೋದನೆ, ವೇದನೆ ನಿಮ್ಗೆ ಒಳಗೆ ಬಂದಿತ್ತು. ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಗ್ರಹಿಸಿ ಆ ವಾಕ್ಯವನ್ನು ಹಿಡಿದುಕೊಂಡು ನೀವು ನಡೆಯುವುದಾದರೆ ಎಷ್ಟೋ 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 ಉತ್ತಮ. ಅಮೂಲ ವಜ್ರ ವೈಡಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ದೇವರ ವಾಕ್ಯ ಪ್ರಿಯರೇ. ದೇವರ ವಾಕ್ಯವನ್ನು ಗಟ್ಟಿಯಾಗಿ ಬೆಗೆಯಾಗಿ ನೀವು ಹಿಡ್ಕೊಂಡಿರುವಾಗ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ ಪ್ರಿಯರೇ. ಮರಿಯಳು ಸುಮ್ಮನೆ ಬಿಟ್ಟಿಲ್ಲಲ್ಲಿ, ಆ ಬೇರೆ ಮರಿಯಳು ಸುಮ್ಮನೆ ಬಿಟ್ಟಿಲ್ಲ, ಅವ್ರ ದುಃಖದಲ್ಲ, ಅವ್ರ ಕಣ್ಣೀರಲ್ಲ, ಅವರಿಗೆ ಸುಮ್ಮನೆ ದೇವರು ಬಿಟ್ಟಿಲ್ಲ ಪ್ರಿಯರೇ. ಅವರಿಗೆ ಸಂತೈಸುವುದಕ್ಕಾಗಿ, ಅವ್ರಿಗೆ ಧೈರ್ಯ ಕೊಡುವುದಕ್ಕಾಗಿ ದೂತನಿಗೆ ಏನು ಮಾಡೋಣ ಕಳಿಸನ ಪ್ರಿಯರೇ. ಹಲ್ಲೆಲೂಯ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನ. ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹಲ್ಲೆಲೂಯ. ಜೋರಾಗಿ ಹೇಳುವ ಸತ್ಯ. ಹಲ್ಲೆಲೂಯ. ಏನ್ ಮಾಡನೆ ಸ್ವಾಮಿ? ಮರಣವನ್ನು ಜಯಿಸಿದಾನೆ. ಮರಣವನ್ನು ಜಯಿಸಿದಾಗ ಅಪೊಸ್ತಲರಿಗೆ ಏನ್ ಮಾಡ್ಯಾನ ಗೊತ್ತದನ್ನ 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಂಡು ಅವ್ರಿಗೆ ಏನ್ ಮಾಡ್ಯಾನ ದೇವರ ರಾಜ್ಯದ ವಿಷಯದಲ್ಲಿ ಅವರಿಗೆ ಸ್ವಾರ್ಥ ಪ್ರಕಟಿಸ, ಅಂದ್ರೆ ಸ್ಟ್ರಾಂಗ್ ಆಗಿ ಮಾರ್ಪಡಿಸ್ಯಾನ. ಅವ್ರಿಗೆ ಶಿಷ್ಯರು ದುಃಖದಲ್ಲಿ ಹೋಗಿದ್ರು. ಶಿಷ್ಯರಿಗೆ ಯೇಸು ಸ್ವಾಮಿ ಇದ್ದಾಗ ಅವ್ರಿಗೆ ಜ್ಞಾನ ಬಂದಿಲ್ಲ. ಶಿಷ್ಯರಿಗೆ ಯೇಸು ಸ್ವಾಮಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಶಿಷ್ಯರಿಗೆ ಜ್ಞಾನ ಬಂದಿದೆ.
ನೋಡ್ರಿ, ತಾಯಿ ತಂದೆ ಹತ್ತಿರವಾಗಿರುವ ತನಕ ಮಕ್ಕಳಿಗೆ ಯಾವುದು ಚಿಂತೆ ಭಾರ ಆಲೋಚನೆ ಇರಲ್ಲ. ತಾಯಿ ತಂದೆ ದೂರ ಹೋದಾಗ ಅಥವಾ ತಾಯಿ ತಂದೆ ಈ ಲೋಕದಲ್ಲಿ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಮಕ್ಕಳಿಗೆ ಯಾವಾಗ ಗೊತ್ತಾಯ್ತು ಪ್ರಿಯ, ಯಾವಾಗ ಗೊತ್ತಾಯ್ತು ನನಗೆ ತಾಯಿ ಇದ್ದರೆ ಏನಿತ್ತು, ತಂದೆ ಇದ್ದರೆ ಏನಿತ್ತು, ಅವ್ರಿದ್ದಾಗ ಯಾವ ಸಹಾಯ ಸಹಕಾರಗಳನ್ನು ಇರ್ತಿದ್ವು. ಇವತ್ತು ನಾವು ಊಟ ಮಾಡ್ರಿ ಎಂಬುದ ಒಬ್ಬರು ಕೇಳಲಿಲ್ಲ, ಮಲ್ಕೋತಾರೆ ಮಕ್ಕಳು ಎಂಬುದ ಒಬ್ಬರು ಕೇಳಲಿಲ್ಲ, ಮಕ್ಕಳು ನಿಮಗೆ ಹಸುವಾಗಿ ಎಂಬುದಾಗ ಒಬ್ಬರು ಕೇಳಲಿಲ್ಲ. ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಈ ಸ್ಥಿತಿ. ಅದಕ್ಕೆ ತಾಯಿ ತಂದೆ ಹತ್ತಿರವಾಗಿದ್ದಾಗ ತಾಯಿಗೆ ತಂದೆಗೆ ಒಂದು ದೇವರ ಸಮಾನಾಗಿ ಒಂದು ಹೋಲಿಕೆವಾಗಿ ನೀವು ನೋಡ್ಕೊಂಡಿದ್ರೆ ಮಕ್ಕಳೇ ನಿಮ್ಮ ಜೀವಿತ ಭವಿಷ್ಯ ಬಹಳ ಸುತ್ತಮವಾಗಿರ್ತದೆ. ಯೇಸು ಸ್ವಾಮಿ ಹತ್ತಿರವಾಗಿದ್ದಾಗ ಶಿಷ್ಯರು ಇದ್ದರು, ಆದರೆ ಯೇಸು ಸ್ವಾಮಿ ಹತ್ತಿರವಾಗಿದ್ದಾಗ ಶಿಷ್ಯರು ದೇವರನ್ನು ಕಂಡುಕೊಂಡಿಲ್ಲ, ದೇವರನ್ನು ತಿಳ್ಕೊಂಡಿಲ್ಲ. ಎಲ್ಲ ಅದ್ಭುತ ಕಾರ್ಯ ಮಾಡತಾನ, ಎಲ್ಲ ಸೂಚನೆ ಕಾರ್ಯ ಮಾಡತಾನ, ಏನ್ ಬೇಕಾಗಿತ್ತು ಎಲ್ಲ ಸಮಯಕ್ಕೆ ಒದಗಿಸ್ಕೊಳ್ಳತಾನ. 5 ರೊಟ್ಟಿ 2 ಮೀನು ಕೊಟ್ಟು 5,000 ಜನರಿಗೆ ಬಡಿಸಿ ಊಟ ಬಡಿಸ್ಯಾನ, ಎಲ್ಲ ಮಾಡಿ ಇನ್ನೂ ಕೊಡ್ತಾನೆ, ಎಲ್ಲ ಮಾಡ್ತಾನೆ, ತಾನೇ ಮಾಡ್ತಾನವ. ಅಲ್ಲೆಲೂಯಾ, ಎಲ್ಲ ತಾನೇ ಮಾಡ್ತಾನೆ, ಎಲ್ಲ ತಾನೇ ಮಾಡ್ತಾನೆ. ತಾಯಿ ತಂದಿದ್ದಾಗ ಮಕ್ಕಳು ನಮ್ಮ ಪಪ್ಪ ಮಾಡ್ತಾನೆ, ನಮ್ಮ ಮಮ್ಮಿ ತಾನೇ ಮಾಡ್ಕೋತಾಳ, ನಮ್ಗೇನು ಅವಶ್ಯಕತೆ ಇಲ್ಲ. ಈಗ ಮುಂಜಾನೆ ಕೆಲಸ ಮಾಡಿ ನಮ್ಗೇನು ಅವಶ್ಯಕತೆ, ನಮ್ಮ ಮಮ್ಮಿ ಮಾಡ್ಕೋತಾಳ ತಾನೆ. ಏನ್ರಿ ಕರೆಕ್ಟ್ ಅಲ್ಲ? ಈಗ ಮುಂಜಾನೆ ನಾವೇ ಕೆಲಸ ತಾನೇ ನಮ್ಮ ಪಪ್ಪ ತಾನೇ ಮಾಡ್ಕೋತಾರ. ಏ ಮಗ ಹೋಗೋ ಕೊಡ, ಎಲ್ಲ ಪಪ್ಪ ತರ್ತಾರೋ, ಹೋಗೋ ಮಗ ತರ್ಕಂತ ಪಪ್ಪ ತರ್ತಾರ, ಮಮ್ಮಿ ಏನ್ ಹಚ್ಚಿದಿ? ರೈಟ್ ಕರೆಕ್ಟಾ? ಎಲ್ಲ ಪಪ್ಪ ಎಲ್ಲ ಮಮ್ಮಿ. ಶಿಷ್ಯರು ಕೂಡ ಎಲ್ಲ ಆಟ ನೋಡ್ಕೋತಾನ, ಎಲ್ಲ ಯೇಸುಸ್ವಾಮಿ ನೋಡ್ಕೋತಾನೆ, ಎಲ್ಲ ಯೇಸುಸ್ವಾಮಿ ನೋಡ್ಕೋತಾನ ಅಂದ್ರ. ಆದ್ರೆ ಯೇಸುಸ್ವಾಮಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಶಿಷ್ಯರಿಗೆ ಅವತ್ತು ಗೊತ್ತಾಗ್ಯದನಕ್ಕೆ ಯೇಸು ಕ್ರಿಸ್ತನಿದ್ದಾಗ ಏನಿತ್ತು, ಆತನ ಇಲ್ಲದಾಗ ಏನಾಗಿದೆ ಗೊತ್ತಾಗುತ್ತೆ. ಅದಕ್ಕೆ ಅವ್ರಿಗೆ ಸುಮ್ಮನೆ ಬಿಟ್ಟಿಲ್ಲ, ಅವ್ರ ಹತ್ತಿರಕ್ಕೆ ಬಂದು ದೇವರ ರಾಜ್ಯದ ವಿಷಯವಾಗಿ ಸುವಾರ್ತೆಯನ್ನು ಪ್ರಕಟಿಸಲು ಪ್ರಯತ್ನ. ಮಕ್ಕಳೇ, ನೀವು ಈ ತರ ಸ್ಟ್ರಾಂಗ್ ಆಗ್ರಿ, ಈ ಲೋಕಕ್ಕೆ ಹೋಗ್ರಿ, ನೀವು ಲೋಕದ ಕಡೆ ಹೋಗ್ರಿ, ನೀವು ಸುವಾರ್ತೆ ಪ್ರಕಟಿಸೋದಕ್ಕಾಗಿ ನೀವು ಸಿದ್ಧವಾಗಿರ್ರಿ. ಪುನರುತ್ಥಾನ ವಿಷಯವಾಗಿ ನೀವು ಸಂದೇಶ ಕೊಡ್ರಿ. ಇವಾಗ ಇಲ್ಲಿವರೆಗೆ ನೀವು ಏನೇನು ನೋಡಿರೋ, ಏನೇನು ಕಂಡಿರೋ ಅವೆಲ್ಲ ಸಾಕ್ಷಿ ರೂಪವಾಗಿ ಅನೇಕ ಜನ ನೀವು ಹಂಚಿಕೊಡ್ರಿ ಎಂಬುದಾಗಿ ಏನು ಮಾಡೋಣ ಸ್ಪಷ್ಟವಾಗಿ ಶಿಷ್ಯರಿಗೆ ಕಲಿಸ್ಕೊಟ್ಟು ನೋಡಿ. ಸಮರಯ ಸ್ತ್ರೀ ನೀರು ತುಂಬಲಕ್ಕೆ ಬಂದರಲ್ಲಿ ಯೇಸು ಸ್ವಾಮಿ ನೀರು ಕುಡಿಲಕ್ಕೆ ಹೋಗ್ಯಾನ. ಏನು ಅವಶ್ಯಕತೆ ಇತ್ತು ಯೇಸು ಸ್ವಾಮಿ ನೀರು ಕುಡಿತಕ್ಕಂಥದ್ದಲ್ಲಿ? ಹೇಳಿ, ನೀರಿಕೆ ಆಗ್ಯಾವ, ಏನು ಅವಶ್ಯಕತೆ ಇತ್ತು ನೀರು ಕುಡಿತಕ್ಕಂಥದ್ದು? ಹೋಗಿ ಅವಶ್ಯಕತೆ ಇತ್ತಾ? ಇದ್ದಿಲ್ಲ. ಆದರೆ ಯೇಸು ಸ್ವಾಮಿ ಆ ಸ್ತ್ರೀ ಹುಡ್ಕೊಂಡು ಹೋಗ್ಯಾನ, ಆ ಹೆಣ್ಣು ಮಗಳನ್ನು ಹುಡುಕಿಕೊಂಡು ಹೋಗ್ಯಾನ. ಆಕಿ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ತಿಳಿಸ್ಯಾನ. ಆಕೆ ಅಮ್ಮ ನಿನ್ನ ಗಂಡನೇ ಕರ್ಕೊಂಡು ಹೋದ್ರೆ, ನನಗೆ ಗಂಡನಿಲ್ಲ ಅಂದಾಗ ಅವ್ರು 5 ಮಂದಿ ಇದ್ರಲ್ಲ, ಯಾರ್ಯಾರಿದ್ದರು ಅಂತ ಕೇಳ್ಯಾರ ಅವ್ರಿಗೆ ಸ್ಪಷ್ಟವಾಗಿ. ಏನೇನಾಗಿತ್ತು ಅದನ್ನ ಕೇಳಿದಾಗ ಹೌದು ಕರೆಕ್ಟೇ, ನೀನು ಬರಬೇಕಾದ ರಕ್ಷಕನು ಮೆಸ್ಸಿಯನು ಅಂದಾಗ ಆಕೆ ತಿಳ್ಕೊಂಡಾಳ, ಅರ್ಥ ಮಾಡಿಕೊಂಡು ಊರೆಲ್ಲ ಜನರಿಗೆ ಹೋಗಿ ಸುವಾರ್ತೆ ಪ್ರಕಟಿಸ್ಯಾಳ. ಯೇಸು ಸ್ವಾಮಿ ವಿಷಯ ಅವಳು ಸಾಕ್ಷಿ ಹೇಳಿ ಯೇಸು ಸ್ವಾಮಿ ಹತ್ತಿರಕ್ಕೆ ತೆಗೆದುಕೊಂಡು ಬಂದಾಳ. ಯೇಸು ಸ್ವಾಮಿ ಅವರಿಗೆ ಸುವಾರ್ತೆ ಪ್ರಕಟಿಸನ ಪಟ್ಟಣಗಳ ರಕ್ಷಣೆ ಆಗುತ್ತೆ, ಆ ಸಾಮ್ರಾಜ್ಯ ಪಟ್ಟಣಕ ರಕ್ಷಣೆ ಆಗುತ್ತೆ. ಇವತ್ತು ನಾ ಹೇಳ್ತೇನೆ ನಿಮ್ಗೆ, ಈ 40 ದಿವಸ ತನಕ ಶಿಷ್ಯರಿಗೆ ಟ್ರೈನಿಂಗ್ ಕೊಟ್ಟಾನೆ ಯೇಸು ಸ್ವಾಮಿ. ಅವ್ರಿಗೆ ಸ್ಟಾರ್ಟ್ ಮಾಡ್ಯಾನ. ಅವ್ರಿಗೆ ಸುವಾರ್ತೆ ಹೇಗೆ ಪ್ರಕಟಿಸಬೇಕು, ಸೇವೆ ಹೇಗೆ ಮಾಡಬೇಕು, ಸೇವೆ ಮಾಡುವಾಗ ಎಷ್ಟು ಹಿಂಸೆ ಬರ್ತಾವೆ, ಎಷ್ಟು ಕಷ್ಟ ಬರ್ತಾವ, ಎಷ್ಟು ಶ್ರಮ ಇರ್ತದೆ, ಎಷ್ಟು ಕಣ್ಣೀರು ಇರ್ತದ, ಯಾವ ಜನ ಹೇಗೆ ನಿಮ್ಮನ್ನು ಹೀಯಾಳಿಸ್ತಾರೋ ಅಂಗಿಸ್ತಾರೋ, ನೀವು ಏನೇನು ಮಾಡಬೇಕು, ಹೇಗೆ ನೀವು ಸುವಾರ್ತೆ ಪ್ರಕಟಿಸಬೇಕೆಂಬುದಾಗಿ ಶಿಷ್ಯರಿಗೆ 40 ದಿನ ತನಕ ಧೈರ್ಯದಿಂದ ತುಂಬ ಸ್ಪಷ್ಟವಾಗಿ ಒಂದು ಜಯಶಾಲಿ ಇರ್ತಕ್ಕಂಥ ಆತ್ಮದಿಂದ ಶಿಷ್ಯರಿಗೆ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ತುಂಬ ಅವರಿಗೆ ಫುಲ್ ಆಗಸ್ತಾನ, ದೇವರ ಆತ್ಮ ಭರಿತರಾಗಸ್ತಾನ ಅವ್ರಿಗೆ ಬಿಟ್ಟಿಲ್ಲ ಸ್ವಾಮಿ. 40 ದಿನ ಹಗಲು ಇರುಳು ಅವ್ರಿಗೆ ಸುವಾರ್ತೆ ಪ್ರಕಟಿಸಿ ಅವ್ರಿಗೆ ಏನು ಮಾಡೋಣ ಸ್ಟ್ಯಾಂಡ್ ಆಗಿ ರೆಡಿ ಮಾಡಿ ನಿಲ್ಲಿಸಿದ್ರೆ. ಅದಕ್ಕೆ ಇದೇ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8-9 ವಚನ ಓದಿರಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತಾನೆ ಶಿಷ್ಯರಿಗೆ?
ಎಲ್ಲಿ ಹೋಗ್ಲತ್ತಾನ ಮತ್ತ ಸಮರಯ ಪಟ್ಟಣಕ್ಕೆ ಅಲ್ಲಿದ್ದಕ್ಕಿಂತ ಮುಂಚಿತವಾಗಿ ಸುವರ್ತೆ ಮುಟ್ಟದಲ್ಲಿ ಸಮರಯ ಇಸ್ತ್ರಿಯಿಂದ ಸುವರ್ತೆ ಮುಟ್ಟದಲ್ಲಿ ಆಲ್ರೆಡಿ ಇನ್ನೂ ಅನೇಕ ಜನ ಅಂತಂತ ಪಟ್ಟಣದಲ್ಲಿ ನೀವು ಹೋಗ್ರಿ, ಯೂದಾಯ ಕಡೆಯಿಂದ ಹೋಗ್ರಿ, ಸಮರಯ ಪಟ್ಟಣ ಕಡೆಯಿಂದ ಹೋಗ್ರಿ, ಎಲ್ಲೆಲ್ಲ ಜನ ಕೆಟ್ಟ ಹೋಗಿರ್ತಕ್ಕಂಥವ್ರು ಅಂತಂತ ಈ ಸ್ಥಳದಲ್ಲಿ ನೀವು ಹೋಗಿ ಬಲವಾಗಿ ನೀವು ಸುವರ್ತೆ ಪ್ರಕಟಿಸ್ರಿ. ಈಗ ನೀವು ಇವತ್ತು ಪವಿತ್ರಾತ್ಮ ವರವನ್ನು ಹೊಂದಿಕೊಂಡಿದ್ದೀರಿ, ಪವಿತ್ರಾತ್ಮ ನಿಮ್ಮ ಒಳಗದ, ಪವಿತ್ರಾತ್ಮದಿಂದಲೇ ನೀವು ನಡೆದುಕೊಂಡು ಹೋಗಿ ನೀವು ಸುವಾರ್ತೆ ಪ್ರಕಟಿಸ್ರಿ, ನೀವು ಸಾಕ್ಷಿಯನ್ನು ಹಂಚಿಕೊಳ್ಳಿ ಎಂಬುದಾಗಿ ಸ್ಪಷ್ಟವಾಗಿ ಏನು ಮಾಡ್ತಾನ ಯೇಸು ಸ್ವಾಮಿ ಶಿಷ್ಯರಿಗೆ ಕಲಿಸಿಕೊಟ್ಟನ. ಅವರಿಗೆ ಆತ್ಮವನ್ನು ತುಂಬಿಸಿ ಆತ್ಮದ ಅನುಸಾರವಾಗಿ ನೀವು ನಡೆರಿ ಎಂಬುದಾಗಿ ಏನು ಮಾಡ್ತಾನ ಕಳಿಸ್ಕೊಳ್ತಾನೆ ಪ್ರೇರೆ. ಇವತ್ತು ನನ್ನ ಸೋದರಿ ಸೋದರ ಯೇಸು ಸ್ವಾಮಿ ಇವತ್ತು ಇಲ್ಲಿಲ್ಲ, ಇವತ್ತು ಯೇಸು ಸ್ವಾಮಿ ಇಲ್ಲ, ಇವತ್ತು ಇಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾನೆ ಪ್ರೇರೆ. ಇನ್ನೂ ನಾವು ಗುಡ್ ಫ್ರೈಡೆ ಆಚರಣೆ ಮಾಡ್ತೇವೆ, ಇನ್ನೂ ನಾವು ಕೆಲವೊಂದು ಕಾರ್ಯಗಳು ಆಚರಣೆ ನಾವು ಮಾಡ್ತೇವೆ ಪ್ರೇರೆ. ಮತ್ತೊಂದು ವಿಷಯ ನಾವು ಕ್ವಶನ್ ಆಗ್ತೇವೆ ನಿಮ್ಗೆ, ಸತ್ತೋಗಿರ್ತಕ್ಕಂಥ ತಾಯಿದು ಅಥವಾ ತಂದೆದು ತಾತ ಅಜ್ಜಿದು ಯಾರ್ದೋ ಒಂದು ಆ ಸಮಾಧಿ ಸುತ್ತಮುತ್ತ ಮಣ್ಣು ಏನಂತಾರ ಗಿಡ ಕರ್ಕಿ ಅವನ್ನೇನೋ ಪೂರ ಫುಲ್ಲು ಬೆಳೆದಿರ್ತದ, ಅಲ್ಲಿ ಹೋಗಿ ಸುಮ್ಮನೆ ಒಂದಿನ ನಾವೇನು ಮಾಡ್ತೇವೆ ಅದು ಕ್ಲೀನ್ ಮಾಡಲು ಪ್ರೇರೆ, ಕ್ಲೀನ್ ಮಾಡ್ಕೊಂಡು ಅದು ಕ್ಲೀನ್ ಇಕ್ಕಲೇನೋ ಅಲ್ಲಿ ಯಾವಾಗ ನೆನಪು ಬರ್ತಂದ್ರೆ ಈ ಗವಿ ಆರಾಧನೆಗೆ ಹೋಗ್ತೀವಿ ನೋಡಿ, ಯಾವಾಗ ನೆನಪು ಬರ್ತವೆ ಪ್ರೇರೆ. ಗವಿ ಆರಾಧನೆ ಮಾಡುವಾಗ ಒಂದು ಜ್ಞಾನ ಹಾಕ್ಬೇಕು, ನೀವು ಪಿತೃಗಳು ಸತ್ತೋಗಿರ್ತಕ್ಕಂಥ ಸಮಾಧಿ ಸ್ಥಳ ಅದನ್ನತ್ವ ಇಲ್ಲ, ಅದನ್ನತ್ವ ಇಲ್ರಿ, ಅದನ್ನಿಲ್ರಿ. ಅಲ್ಲಿ ಹೋಗಿ ನಾವು ಒಂದು ಸತ್ರ ಕ್ಲೀನ್ ಮಾಡಿದ್ದೇವಾ? ಸರಿ, ಈಗ ನೀವು ಗವಿ ಆರಾಧನೆಗೆ ಹೋಗ್ತೀರಿ, ಆ ಗವಿದಾಗ ಹೋಗಿ ಒಂದು ಸರ್ತಿರ ಚಾಡು ಹೊಡೆದು ಕ್ಲೀನ್ ಮಾಡಿ ಹೋಗಿ ಅದು ನೀಟ್ನೆಸ್ ಮಾಡ್ಕೊಂಡು ಒಂದು ಸರ್ತಿರ ಬರ್ತೀರಿ. ಅವ್ರು ಕೆಲಸ ಮಾಡ್ತಾರೆ, ಕೆಲಸರಿಗೆ ಇಟ್ಟರೆ ಮಾಡ್ತಾರೆ ತಾನೆ, ಮಂತ್ಲಿ ಪೇಮೆಂಟ್ ಹೋಗ್ತಾರೋ ಅಷ್ಟೇನಾ? ಇಲ್ಲ ನನ್ನ ಸೋದರಿ, ಯೇಸು ಸ್ವಾಮಿ ಸಮಾಧಿದಾಗಿಲ್ಲ, ಯೇಸು ಸ್ವಾಮಿ ನಿಮ್ಮ ಹೃದಯದಾಗನ, ನಿಮ್ಮ ಹೃದಯವೇ ದೇವರ ಆಲಯವಾಗಿದೆ ಅಂತ ಹೇಳ, ನಿಮ್ಮ ಹೃದಯದಾಗನ. ಸಮಾಧಿದಾಗ ಯೇಸು ಸ್ವಾಮಿ ಇಲ್ಲ, ಸಮಾಧಿದಾಗ ಹೋಗಿ ಹುಡುಕ್ತಕ್ಕಂಥದ್ದು ಬೇಡ, ಸಮಾಧಿದಾಗ ಹೋಗಿ ಕಂಡುಹಿಡ್ತಕ್ಕಂಥದ್ದು ಬೇಡ. ಯೇಸು ಸ್ವಾಮಿಯ ಸಮಾಧಿಯನ್ನು ಬಿಟ್ಟು ಹೊರಗೆ ಬಂದಿದ್ದಾನೆ ಪ್ರಿಯರೇ. ಹೋಗ್ರಿ ನೋಡ್ರಿ ಪರವಾಗಿಲ್ಲ, ಬಟ್ ಅವ್ರು ಹೋಗಿ ಕೈ ಬಿಡುತ್ತೆ ಕಣ್ಣಲ್ಲಿ ಸುರಿಸಿ ಆಕಾಶ ಕಡೆ ಕೈಗಿಳಿತಿ ಪ್ರಾರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ ಅಲ್ಲಿ ನಿಮ್ಗೆ ಇಲ್ಲ ಪ್ರಿಯ. ಆ ಸ್ಥಳದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇಲ್ಲ. ಮತ್ತು ಇನ್ನೊಂದು ವಿಷಯವನ್ನು ನಾನು ನಿಮ್ಮನ್ನು ಎಚ್ಚರಿಸ್ತೆ, ನಿಮ್ಮ ಪಿತೃಗಳ ವಿಷಯದ ಹೆಸರ ಮೇಲೆ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇಲ್ಲ ಪ್ರಿಯರೇ. ಈಗ ನಮ್ಮ ತಂದೆ ಜೊತೆಗೆ ಹೋಗ್ರಿ, ನಮ್ಮ ತಂದೆ ಹೆಸರು ಡೆವಲಪ್ಪ ನಾನು ನೋಡು, ನನಗೆ ಆಂಧ್ರ ಕಳಿಸು, ನನಗೆ ಆಂಧ್ರ ಕೊಡು, ನನ್ನ ಜೀವಿತದಲ್ಲಿ ಅದ್ಭುತ ಮಾಡು ಅಂತೇಳಿ ನಮ್ಮ ತಂದೆ ಹೆಸರು ನಮ್ಮ ಪ್ರಾರ್ಥನೆ ಮಾಡ್ತಕ್ಕಂಥ ಅಧಿಕಾರ ನನಗಿಲ್ಲ. ಯಾವ್ದ್ರ ಮೇಲೆ ಅಧಿಕಾರ ಕೊಟ್ಟನ? ಏನು ಪ್ರಾರ್ಥನೆ ಮಾಡಿದ್ರು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲೇ ನೀವು ಪ್ರಾರ್ಥನೆ ಮಾಡ್ಬೇಕಷ್ಟೇ. ಪಿತೃಗಳ ಹೆಸರು ತಗೊಂಡು ಪ್ರಾರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾಡ್ರಿ ಪ್ರಾರ್ಥನೆ, ನಿಮ್ಮ ಪಿತೃಗಳಿಗೆ ಒಂದು ಸಮಾಧಾನ ಇರಲಿ, ಅವ್ರ ಆತ್ಮಕ್ಕೆ ಸಮಾಧಾನ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋದು, ಅವ್ರ ಹೆಸರ ಮೇಲೆ ಬೇಡ್ತಕ್ಕಂಥದ್ದು ಬೇಡ. ಯೇಸು ಸ್ವಾಮಿ ಸುವಾರ್ತೆಯನ್ನು ಪ್ರಕಟಿಸ್ರಿ, ಹೋಗ್ರಿ, ನಮ್ಮ ವಿಷಯವಾಗಿ ಸಾಕ್ಷಿ ಹೇಳಿ ನಾ ಬದುಕಿದ್ದ, ಇವತ್ತು ನಾನು ಈ ಪರಲೋಕಕ್ಕೆ ನಾನು ನಡೆದಿದ್ದೆ ಆಲ್ರೆಡಿ, ನನ್ನ ವಿಷಯವಾಗಿ ಸಾಕ್ಷಿ ಹೇಳಬೇಕಾಗಿ ಯೇಸು ಸ್ವಾಮಿ ಹೇಳ. ಮತ್ತೆ ಇನ್ನೊಂದು ಹೇಳ್ತಾನ, ಸಾಕ್ಷಿಗಳಾಗಿ ನೀವು ಜೀವಿಸಿ ಅಂತ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸತಿ ಜ್ಞಾಪಕ ಮಾಡ್ಕೊಂಡು ನೀವು ಎಷ್ಟು ಜನ ನೀವು ಸಾಕ್ಷಿಗಳಾಗಿ ಜೀವಿಸ್ಲತ್ತೀರಿ? ನೀವು ಕರೆಕ್ಟಾಗಿ ಏನು ಹೇಳ್ತಾನೆ ಸ್ಪಷ್ಟವಾಗಿ, ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಯಾರು ಸಾಕ್ಷಿಗಳಾಗಿರ್ಬೇಕು? ಹಲ್ಲೆಲೂಯಾ. ಯಾರಿರ್ಬೇಕು? ನಾನು ಸಾಕ್ಷಿಗಳಾಗಿರ್ಬೇಕೆಂಬುದಾಗಿರ್ಬೇಕು. ನಾನೇ ಬೇಕು, ನಾವು ಬೇಡ, ನಾನು ಸಾಕ್ಷಿಗಳಾಗಿರ್ಬೇಕು. ನನ್ನ ಸಾಕ್ಷಿ ಎಷ್ಟು ಕರೆಕ್ಟ್ ಅದನೋ ಅಷ್ಟು ಅದ್ಭುತವಾಗಿ ನನ್ನ ಪುನರುತ್ಥಾನ ಅದ. ನಿಮ್ಮ ಸಾಕ್ಷಿ ಎಷ್ಟು ಕರೆಕ್ಟ್ ಅದನೋ ನಿಮ್ಗೆ ಅದ್ಭುತವಾಗಿ ಪುನರುತ್ಥಾನ ಅದ. ನಿನ್ನ ಸಾಕ್ಷಿ ಹೇಗೆ ಅದ? ಕ್ರಿಸ್ತನನ್ನು ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡ್ಕೊಂಡಿದ್ಯಾ, ತನ್ನ ದೇಹ ರಕ್ತದಲ್ಲಿ ಪಾಲ್ಭಾಗಿದ್ದಿ, ನಿನ್ನ ಸಾಕ್ಷಿ ಏನದ? ಹೇಗದ ನಿನ್ನ ಸಾಕ್ಷಿ? ಹಳೆ ಜೀವಿತ ಬಿಟ್ಕೊಟ್ಟಿದೆ, ಹಳೆ ಜೀವಿತ ಹಿಡ್ಕೊಂಡು ನಡೆದಿದೆ, ಒಂದ್ಸತಿ ಜ್ಞಾಪಕ ಮಾಡ್ಕೊಳ್ಳಿ. ನೀನು ಸಾಕ್ಷಿ ಇರಬೇಕು. ಯೇಸು ಸ್ವಾಮಿ ಎರಡನೇ ಸರ್ತಿ ಬರೋ ತನಕ ನೀನು ಸಾಕ್ಷಿಯಾಗಿರ್ಬೇಕು. ನೀನು ಸಾಕ್ಷಿಯಾಗಿದ್ದಂದ್ರೆ ನಿನ್ನ ಜೀವಿತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪ್ರೇರಣೆ. ಹಲ್ಲೆಲೂಯಾ. ಮತ್ತೆ ಚಪ್ಪಳ ದೇವರ ಮಹಿಮೆ ಆಗಲಿ. ಯಾರು ಸಾಕ್ಷಿಗಳಾಗಿರ್ಬೇಕು? ನಾನ? ಯಾರು? ನಾನು ಎಂಬ ಶಬ್ದ ಬರ್ಬೇಕು, ನಾವು ಇಲ್ಲ. ನಾವದು ಕುಡಿಕೇರಿ ಇರ್ತಾನೆ ಬಾಜು ಒಬ್ಬ, ಅವನಿಗೆ ತಗೊಂಡ್ ಬಂದು ನೀವು ಸಾಕ್ಷಿ ಕೊಡ್ತೀರಿ ಏನ್ರಿ?
ನಾನು ಸಾಕ್ಷಿಯಾಗಿರ್ತಾ ಎಂಬುದಾಗಿರ್ಬೇಕು. ನಾನೆಂಬ ಶಬ್ದ ನಮ್ಮೊಳಗೆ ಬಂದಾಗ ಮಾತ್ರನೇ ಶ್ರೇಷ್ಠವಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶ ಇದೆ. ನೀನು ಸಾಕ್ಷಿಯಾಗಿರ್ಬೇಕು. ಯಾಕಂದ್ರೆ ಯೇಸು ಹೇಳ್ತಕ್ಕಂಥ ಮಾತು, ನೀನು ಸಾಕ್ಷಿಯಾಗಿರ್ಬೇಕು. ಈ ಲೋಕದಾಗ ಬದುಕಿರುವ ವರ್ಷ, ಎಷ್ಟು ವರ್ಷ ಬದುಕ್ತಿ, ಎಷ್ಟು ಐಸ್ಕಾಲಿಂದದ ಅಷ್ಟು ಐಸ್ಕಾಲ ನೀನು ಸಾಕ್ಷಿಗಳಾಗಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಯಾರಿಗೆ? ನೀನು ಪಕ್ಕದವ್ರಿಗೆ ಹೇಳಿ ಗೊತ್ತತಿ, ನಿಮ್ಮ ಬಾದವ್ರಿಗೆ ಹೇಳಿವಾಗ ಹೇಳ್ರಿ ಕಚ್ಚಿ ಹೇಳ್ಬೇಕು. ನಿಜ ನಿಜವಾಗಿ ಹೇಳುತ್ತೇನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಓದಮ್ಮ ಇವತ್ತು. ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ. ಕೇಳಿದವರು ಬದುಕುವರು. ಸತ್ತೋಯ್ತಾರ ಏನ್ರಿ? ಕೇಳಿದವರು ಬದುಕುವರು. ಯಾರು ದೈವ ಕುಮಾರನ ಒಂದು ಸ್ವರವನ್ನು ಕೇಳುತ್ತಾರೋ, ಯಾರು ಪುನರುತ್ಥಾನ ಹೊಂದಿರತಕ್ಕಂಥ ದೈವ ಕುಮಾರನ ಸ್ವರವನ್ನು ಕೇಳ್ತಾರೋ, ಆ ವ್ಯಕ್ತಿಗಳು ಮಾತ್ರನೇ ಬದುಕಲಕ್ಕೆ ಅವಕಾಶ ಇದೆ. ಅವ್ರಿಗೆ ಮಾತ್ರನೇ ಪುನರುತ್ಥಾನದ ಪ್ರೇರಣೆ ಅವರಿಗೆ ಇದೆ. ಯಾರು ಆತನ ಸ್ವರವನ್ನು ಕೇಳ್ತಾರೋ, ಆತನ ಸ್ವರವನ್ನು ಕೇಳಿ ಆ ಸ್ವರದ ಅನುಸಾರವಾಗಿ ಕಿವಿಗೊಟ್ಟು ನಡೀತಾರೋ, ಅವ್ರು ಮಾತ್ರನೇ. ಅದಕ್ಕೆ ಪ್ರಕಟಣೆಗಳನ್ನ ಕಿವಿ ಉಳ್ಳವನು ಇಲ್ಲದವನು ಅಂತ ಹೇಳಿಲ್ಲ, ಕಿವಿ ಯಾರಿಗವನು ಆ ವ್ಯಕ್ತಿ ಮಾತ್ರನೇ ಕೇಳಲಿ ಎಂಬುದ ಪ್ರಕಟಣೆ ತಂದ್ರೆ. ಕಿವಿಗಳಿಂದ ಕೇಳ್ಬೇಕು ನಾವು ಸ್ವರ. ಕಿವಿ ಮುಚ್ಚಾಕ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಕಿವಿ ಮಂದ್ ಮಾಡ್ಕೋತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಕಿವಿನಿಂದ ದೇವರ ಸ್ವರವನ್ನು ಕೇಳಬೇಕು ಪ್ರೇರೆ. ದೈವ ಕುಮಾರನ ಸ್ವರವನ್ನು ಯಾರು ಕೇಳುತ್ತಾರೋ, ಈಗಲೇ ಬಂದಿದೆ ಕೇಳ್ತಕ್ಕಂಥ ಸ್ವರ ನೀವು ಕೇಳಿದಿರಂದ್ರ ನೀವು ಬದುಕ್ತಿರ್ಬೇಕು. ನಿಮಗೆ ಪುನರುತ್ಥಾನ ಅದ. ನೀವು ಆತನ ಸ್ವರವನ್ನು ಕೇಳಿಲ್ಲಂದ್ರ ನಿಮಗೆ ಪುನರುತ್ಥಾನ ಇಲ್ಲ. ಬೇರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯನೇ ದೇವರಾಗಿದ್ದನು. ಆ ವಾಕ್ಯನೇ ದೇವರಾಗಿದ್ದನು. ವಾಕ್ಯದಲ್ಲಿ ದೇವರನ್ನ ಪ್ರೇರೆ, ವಾಕ್ಯದಲ್ಲಿ ದೇವರನ್ನ. ಸ್ವಸ್ಥತೆ ಮನುಷ್ಯನಿಗೆ ಬದುಕಲಾಕ 100% ಬೇಕು. ಕೇಳಕ್ ಮಾತ್ರ ಏನ್ ಬೇಕು? ಏನ್ ಬೇಕು ಕೇಳಕ? ಕಿವಿ ಮಾತ್ರ 100% ಬೇಕು ಪ್ರೇರೆ. ಈಗ ಕಿವುಡನ ಮುಂದೆ ಹೋಗಿ ಯೇಸು ನಾಮದಲ್ಲಿ ನೀವು ಸ್ವಸ್ಥತೆ ಆಗಲ್ಲ ಅನ್ಕೊಂಡು ಅನ್ಕೋರಿ, ಅವನಿಗೆ ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ನಮ್ಮ ಸ್ವರ ಅವನ ಕಿವಿಗ ಹೋಗ್ಯವ. ಕಿವುಡ ಮುಂದೆ ಕಿನ್ನರಿ ಬಾರಿಸಿದ್ರೆ ಎಷ್ಟದ ಏನೋ ಕಿವುಡನ ಗಚ್ಚಿ ಹೋಗ್ತೀರ ಅಂದ್ರೆ ಭೀ ಇಲ್ಲ. ಕಿವುಡರಿಗೆ ಹಳ್ಳು ಮಾತಾಡೋರು ಕಿವಿಗಳ ಸ್ವರ ಕೇಳ್ಬರ್ತದೆ. ಹೆಂಗೆ ಮಾತಾಡ್ಬೇಕು? ಕಿವುಡ್ರ ಬಲ್ ಹೋಗಿ ಚೀರ್ಬಾರ್ದು. ನಿಮ್ ಕಿವಿ ಮಂದಾವತಿ ಇಲ್ಲದವ್ರು ಹಳ್ಳು ಮಾತಾಡ್ಬೇಕು. ಕಿವುಡ್ರ ಬಲ್ ಹೋಗಿ ಹಳ್ಳು ಮಾತಾಡಿದಾಗ ಅವಾಗ ಅವ್ರ ಕಿವಿಗಳು ಏನ್ ಮಾಡ್ತಾವ? ಸ್ವರ ಕೇಳ್ತವ ಪ್ರಿಯ, ಹಳ್ಳ ಸ್ವರ ಕೇಳ್ತವ. ನಮ್ಮ ಮತ್ತೆ ಅರ್ಥ ಆಗ್ತದ? ಅಲ್ಲೆಲ್ಲೂ ಅರ್ಥ ಆಗಿಲ್ಲ ನಾವು ಚಪ್ಪಳ ತರಿದ್ದೇವೆ ಮಹಿಮೆ ಆಗಲಿ. ನೋಡಿ, ಕಿವುಡರಿಗೆ ಪ್ರಾರ್ಥನೆ ಮಾಡಬೇಕು ಯಾವಾಗ? ಅವನಿಗೆ ಪೈಲೆ ಎಚ್ಚರಿಸಬೇಕು. ಈಗ ಅಂದಾಗ ರೈಟ್ ನನ್ನ ಕಿವಿ ಕಡೆ ಪ್ರೇಮ್ ಮಾಡ್ತಾರಲ್ಲಪ್ಪ ಮೊದಲಿಗೆ ಗೊತ್ತಾಯ್ತಾ? ಅವಾಗ ಅವ್ನ ಕಿವಿಗಳಿಗೆ ಚಿಕ್ಕ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅದು ಕೂಡ ಯಾರ ಹೆಸರ ಮೇಲೆ? ನಜರತ್ ಯೇಸು ಕ್ರಿಸ್ತನ ಹೆಸರ ಮೇಲೆ ಅಂದಾಗ ಮಾತ್ರ ಕಿವಿ ತೆರೆಯಲ್ಪಡ್ತಾವ ಪ್ರೇರೆ. ಬೇರೆ ಹೆಸರ ಮೇಲಿಲ್ಲ. ನಜರತ್ ಯೇಸು ಕ್ರಿಸ್ತನ ಹೆಸರು ಬರ್ಬೇಕಲ್ಲಿ. ಅದು ಬಂದಾಗ ಮಾತ್ರ ಕಿವಿ ತೆರೆಯಲ್ಪಡ್ತಾವ. ತಿರುಗಿ ಆತನ ಹೆಸರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಂತ ಹೇಳ್ತಾನಲ್ಲ, ಸತ್ತವರಂತ ಬದುಕಿದವರಲ್ಲ, ಸತ್ತವರು ಕೂಡ ಆತನ ಸ್ವರವನ್ನು ಕೇಳಿ ಸಮಾಧಿಯಿಂದ ಎತ್ತಲ್ಪಡ್ತಾರೆ ಪ್ರೇರೆ. ಒಂದಿನ ಇವತ್ತು ನೀವು ಆತನ ಸ್ವರ ಕೇಳತ್ತೀರಂದ್ರ, ಇವತ್ತು ಆತನ ಸ್ವರ ನಿಮಗೆ ಕಿವಿಯಲ್ಲಿ ಅದ, ಆತನ ವಾಕ್ಯ ನಿಮ್ಮ ಒಳಗದ. ಒಂದು ದಿನ ನಿಮಗೆ ಮರಣ ಇರ್ತದ. ಎರಡನೇ ಸರ್ತಿ ಯೇಸು ಬರುವಾಗ ಮರಣದಿಂದ ನಿಮ್ಮನ್ನು ಎಬ್ಬಿಸ್ತಾನೆ ಪ್ರೇರೆ ಮೇಲಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27, 28, 29. ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಅದಕ್ಕೆ ಆಶ್ಚರ್ಯಪಡಬೇಡಿರಿ. ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ.
ಒಳ್ಳೆದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಆಯ್ತಂತ ಪುನರುತ್ಥಾನ? ಒಳ್ಳೆಯವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಯ್ತಂತ. ಒಳ್ಳೆಯವರಿಗೆ ಯಾರು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಅನುಸಾರವಾಗಿ ನಡೆಯುತ್ತಾರೋ ಅವರು ಈ ಲೋಕದಲ್ಲಿ ಸತ್ತೋದಾಗ ದೈವ ಕುಮಾರನ ಧ್ವನಿಯನ್ನು ಕೇಳ್ತಾರಂತ. ಧ್ವನಿಯನ್ನು ಕೇಳಿದಾಗ ಅವರು ಆ ಸಮಾಧಿಯಿಂದ ಎದ್ದು ಬರ್ತಾರ. ಎದ್ದು ಬರುವಾಗ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು. ಕೆಟ್ಟದ್ದು ಮಾಡಿದವ್ರ ಪರಿಸ್ಥಿತಿ ಏನದ? ಇಲ್ಲಿ ಕೆಳಗೆ ಬರ್ದಂಗೆ ಪ್ರೇರಿ. ಕೆಟ್ಟದ್ದು ಮಾಡಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಕೆಳಗೆ ಬರ್ದಂಗೆ ಪ್ರೇರಿ. ಹಲ್ಲೆಲೂಯಾ. ಬರ್ದಂತವೇ ಇಲ್ರಿ. ಎದಕ್ಕೆ ಪುನರುತ್ಥಾನದಂಥವರಿಗೆ? ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ನಾ ಕೆಟ್ಟದ್ದು ಮಾಡಬೇಕಾ? ಸಾಧ್ಯವಾದಷ್ಟು ಒಳ್ಳೇದು ಮಾಡಬೇಕಾ? ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡದ ಒಂದು ಮಾತು ಹೇಳ್ತಾನೆ ಸ್ಪಷ್ಟವಾಗಿ, ನೀವು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ಎಂಬುದೇ ಹೇಳ್ತಾನೆ. ನೀವು ಬದುಕಿಕೊಳ್ಳುವಂತೆ ನಿಮ್ಮ ಮುಂದೆ ಆಶೀರ್ವಾದ ಶಾಪ, ಜೀವ ಮರಣ, ಆಶೀರ್ವಾದ ಶಾಪವನ್ನು ಇಟ್ಟಿದ್ದೇನೆ. ನೀವು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ಎಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ ಸ್ಪಷ್ಟವಾಗಿ ಪಂಚಕಾಂಡದಾಗ ದೇವರು ಅವಾಗೆ ಅನಾದಿ ಕಾಲದಲ್ಲಿ ಬರೆದ. ಪುನರುತ್ಥಾನ ಯಾರಿಗಾಯ್ತಂದ್ರೆ ನಂಬಿ ದೀಕ್ಷೆ ಸ್ನಾನ ಮಾಡಿಕೊಂಡು ಆತನ ದೇಹ ರಕ್ತದಲ್ಲಿ ಪಾಲ್ಭಾಗಿದ್ದು ಆತನ ಮಕ್ಕಳಾಗಿ ಜೀವನ ಮಾಡುತ್ತಾ ಅದರಲ್ಲಿ ಒಳ್ಳೆಯದು ಎಷ್ಟು ಮಾಡ್ತಾರೋ, ಒಳ್ಳೆ ಕೆಲಸ ಮಾಡಿದವರಿಗೆ, ಒಳ್ಳೆ ಕಾರ್ಯ ಮಾಡಿದವರಿಗೆ ಅವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಯ್ತದೆ. ಒಳ್ಳೆ ಕೆಲಸ ಮಾಡಿದವರಿಗೆ, ಕೆಟ್ಟದ್ದು ಮಾಡಿದವರಿಗಿಲ್ಲ. ಸಾಧ್ಯವಾದಷ್ಟು ಒಳ್ಳೇದು ಮಾಡೋಕೆ ಪ್ರಯತ್ನ, ಒಳ್ಳೇದು ಮಾಡೋದಕ್ಕಾಗಿ ನೀವು ಪ್ರಯತ್ನ ಪಡಿ. ಎಷ್ಟು ನಿಮ್ದು ಒಳ್ಳೇದು ಮಾಡೋಕ್ಕಾಯ್ತು ಅಷ್ಟೇ ಒಳ್ಳೇದು ಮಾಡೋಕೆ ಪ್ರಯತ್ನ ಪಡಿ. ಕೆಟ್ಟದ್ದು ಮಾತ್ರ ನೀವು ಬಯಸ್ಲಿಕ್ಕೆ ಅವಕಾಶ ಅನಿಸಿಸ್ ನಿಮ್ಗೆ ಇಲ್ಲ. ಕೆಟ್ಟದ್ದು ಮಾಡ್ತಾರೆ, ಮೊದಲನೇದು ನೀವೇ ಕೆಟ್ಟು ಹೋಗ್ತೀರಿ, ಎರಡನೇದು ಇನ್ನೊಬ್ಬರಿಗೆ ಕೆಡಿಸ್ಲಿಕ್ಕೆ ಅವಕಾಶ ಬರ್ತದೆ. ಮೊದಲು ನೀವು ಕೆಟ್ಟು ಹೋಗ್ತೀರಿ, ಎರಡನೇದು ಇನ್ನೊಬ್ಬರಿಗೆ ಕೆಡಿಸ್ಲಿಕ್ಕೆ ಅವಕಾಶ. ನೀನು ಕೂಡ ನಡ್ಕದಾಗ ಅವ್ರು ಕೂಡ ನಡ್ಕದ. ಒಂದು ವೇಳೆ ಅವ್ರು ದೇವ್ರ ಮಕ್ಕಳಾಗಿದ್ದೀರಂದ್ರೆ ನಿನಗೆ ಎಷ್ಟು ಭಯಂಕರವಾಗಿರ್ತಕ್ಕಂಥ ಪುನರುತ್ಥಾನ ಇರ್ತದೆ, ಎಷ್ಟು ಭಯಂಕರವಾಗಿರ್ತಕ್ಕಂಥ ನಿನ್ನ ಸ್ಥಿತಿ ಪರಿಸ್ಥಿತಿ ಇರ್ತದೆ. ಅವತ್ತು ದಿನ ನ್ಯಾಯಕ್ಕಾಗಿ ನೀನು ಪುನರುತ್ಥಾನ ಇರ್ತದೆ. ಅವತ್ತು ನಿಮ್ಮ ಪರಿಸ್ಥಿತಿ ಭಾಳ 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 ಭಯಂಕರವಾಗಿರ್ತಕ್ಕಂಥ ಹೀನವಾಗಿರ್ತಕ್ಕಂಥ ಪರಿಸ್ಥಿತಿ ನಿನ್ನದಾಗಿರ್ತದೆ. ಬರೀ ಒಳ್ಳೆಯ ಜೊತೆ ಒಳ್ಳೆ ಸಂಭಾಷಣೆ ಮಾಡಿರಿ. ಒಳ್ಳೆಯವರಿಗೆ ಕೆಡಿಸೋದಕ್ಕಾಗಿ ಪ್ರಯತ್ನ ಪಡ್ಬೇಡ್ರಿ. ಒಳ್ಳೆ ವ್ಯಕ್ತಿಗಿನ್ನು ಒಳ್ಳೇದು ಮಾಡೋದಕ್ಕಾಗಿ ಪ್ರಯತ್ನ ಪಡ್ರಿ. ಆ ವ್ಯಕ್ತಿಗಿನ್ನು ಮುಂದೆ ನೂಕರಿ ಅವನಿಗಿನ್ನ ಪ್ರೋತ್ಸಾಹ ಮಾಡ್ರಿ. ಬಟ್ ಇನ್ನೂ ಒಳ್ಳೇದು ಮಾಡಪ್ಪ, ಇನ್ನೂ ಒಳ್ಳೇದು ಮಾಡಪ್ಪ ಎಂಬುದಾಗಿ ನೀವು ಮಾಡ್ರಿ. ಸ್ವಲ್ಪ ಅವನದ್ರಾಗಿಂದ್ರ ಆಶೀರ್ವಾದ ನೀವು ಬಂತದ್ದು ನೀವು ಮಾರ್ಪಡ್ತೀರ ಅನ್ಸಕ್ತಿ. ಒಂದು ಕೆಟ್ಟ ಭಾವನೆ, ಕೆಟ್ಟ ಸವಗಣಿ ಒಳಗಂದ್ರೆ ನೀವು ಒಳ್ಳೇದು ಮಾಡುವಾಗ ಅವನಲ್ಲಿರ್ತಕ್ಕಂಥ ಆಶೀರ್ವಾದದಿಂದ ಒಂದಿನ ನೀವು ಮಾರ್ಪಡ್ತಕ್ಕಂಥದ್ರ ಒಳಗೆ ದೇವರು ಒಂದು ಬೀಜ ಹಾಕ್ತಾನೆ ನಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಗೊತ್ತು ಯೇಸು ಸ್ವಾಮಿ ಪುನರುತ್ಥಾನ ಆಗಿರುತ್ತಲ್ಲ ಇಲ್ಲ, ಆತನ ಮಕ್ಕಳಿಗೆ ಪುನರುತ್ಥಾನ ಅದರ ಇಲ್ರಿ. ಆತನ ಮಕ್ಕಳಿಗೆ ಕೂಡ ಪುನರುತ್ಥಾನದ ಪ್ರೇರೆ, ಆತನ ಮಕ್ಕಳಿಗೆ ಕೂಡ ಅದ. ಅದಕ್ಕೆ ಸಾಧ್ಯವಾದಷ್ಟು ನೀವು ಆತನ ಮಕ್ಕಳಾಗಿ ಜೀವನ ಮಾಡೋದಕ್ಕಾಗಿ ನೀವು ಪ್ರಯತ್ನ ಪಡ್ರಿ. ಮರಿಗಳು, ಬೇರೆ ಮರಿಗಳು ಹುಡುಕ್ಲತ್ತರಲ್ಲಿ ಯೇಸು ಸ್ವಾಮಿ ಇಲ್ಲ. ಅಲ್ಲಿ ದೂತನ ಬಂದು ಹೇಳ್ತಾನೆ, ಅಮ್ಮ ನೀವು ಯಾರಿಗೈತೆ ಹುಡುಕ್ತಿರೋ ಆತನ ಹೇಳಿದಾಗೆ ಎತ್ತಿದ್ದಾನೆ, ಆತನು ಇಲ್ಲಿ ಇಲ್ಲ, ನೀವು ಹುಡುಕೋದು ಬೆಸ್ಟ್ ಅದ. ಈಗ ಅವ್ರಿಗೆ ಮಾತ್ರ ತಿರುಗಿ ಯೇಸು ಸ್ವಾಮಿ ಅವ್ರಿಗೆ ಕಾಣಿಸ್ಕೊಂಡು, ಮಕ್ಕಳೇ ನಿಮಗೆ ಶುಭವಾಗಲಿ ಎಂಬುದಾಗಿ ಆಡ್ಬೇಕಂತ. ಮಕ್ಕಳೇ ನಿಮಗೆ ಶುಭವಾಗಲಿ, ನಾನು ಶಿಷ್ಯರಿಗೆ ಹೇಳ್ರಿ, ನಾನು ಈ ಪಟ್ಟಣದಲ್ಲಿ ಅವ್ರಿಗೆ ಸಿಗ್ತ, ಈ ಪ್ರಾಂತದಲ್ಲಿ ಅವ್ರಿಗೆ ನಾನು ಭೇಟಿ ಆಯ್ತು, ಅವ್ರಿಗೆ ಅಲ್ಲಿ ಸಿಗರಂತ ನೀವು ಹೋಗಿ ಅಂತ ಹೇಳಿದಾಗ ಅವರು ಎಷ್ಟೋ ಸಂತೋಷವುಳ್ಳವರಾಗಿದ್ದು ಹೇಳ್ತಾರೆ ಹೋಗಿ. ಆದರೆ ಒಂದು ಜಾಗೃತ ಸಂತೋಷವುಳ್ಳಂಥ ವ್ಯಕ್ತಿ ಆತನ ಸಂತೃಪ್ತನಾಗೊಳಿತಾನೆ. ಕೆಲವೊಬ್ಬರಿಗೆ ಮ್ಯಾಲ ಸಂತೋಷ ಇರ್ತದೆ, ಒಳಗೊಂದು ಸಂತೋಷ ಇರಲ್ಲ. ಹಲ್ಲೆಲೂಯಾ. ಮ್ಯಾಲ ಸಂತೋಷ ಇರ್ತದೆ, ಒಳಗೊಂದು ಸಂತೋಷ ಇರಲ್ಲ. ಅವ್ರ ದುಃಖ, ಅವ್ರ ಭಾರ ಯಾರಿಗೆ ಹೇಳಲ್ಲ. ಅವ್ರ ದುಃಖ ಭಾರ ದೇವರೇ ನೋಡ್ತಾ ಕೂತಾರ. ಅವ್ರ ಕಷ್ಟ, ಕಣ್ಣೀರು, ಅವ್ರ ವೇದನೆ, ಅವ್ರ ಸಮಸ್ಯೆ ಏನವ ಅದು ದೇವರೇ ನೋಡ್ತಾ ಕೂತಾರ. ನಾವು ಅದಕ್ಕೆ ಸಮಯ ಅದ. ಅದಕ್ಕೆ ದೈವ ಕುಮಾರನಿಗೆ ಒಂದು ಅಧಿಕಾರವನ್ನು ದೇವರು ಕೊಟ್ಟಾನ, ಒಂದು ಅಧಿಕಾರವನ್ನು ಕೊಟ್ಟಾನ. ಆ ಅಧಿಕಾರ ಯಾವ ಅಧಿಕಾರ ಅಂದರೆ ಒಳ್ಳೇದು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಪ್ರೇರೆ. ಒಳ್ಳೇದು ಮಾಡಿದವರಿಗೆ ಅದಕ್ಕೆ ಸೋದರ ಒಳ್ಳೇದು ಮಾಡೋಕ್ಕಾಗಿ ಪ್ರಯತ್ನ ಪಡು.
ಅದಕ್ಕಾಗಿ ಪುನರುತ್ಥಾನ ಸಂದೇಶ ದೇವರ ಮೇಲೆ ಜೀವಿತ ಕೆರಳವಾಗಿ, ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಣು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚ್ರಿ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮನ್ನು ಮಾತಾಡಿದ್ದೇವೆ. ಪುನರುತ್ಥಾನ ವಿಷಯವಾಗಿ ಕುರಿತು ಕರ್ತನೆ ನಿಮಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಈ ರೀತಿ ವಾಕ್ಯ ಹೇಳುತ್ತೇನೋ ಎಂಬುದ ಕೂಡ ನಾನು ಅನ್ಕೊಂಡಿಲ್ಲ. ನಾನು ಅನ್ಕೊಂಡಿದ್ದೆ ಗೊತ್ತು, ವಾಕ್ಯ ಯಾರ ದೈವ ಸೇವಕರಿಗೆ ಕೂಡ ನಮ್ಮ ಆಲಯದಲ್ಲಿ ಬರ್ತಕ್ಕಂಥ 4-5 ಜನ ಯಾರಿಗೊಬ್ಬರಿಗೆ ಒಪ್ಪಿಸ್ತಾರೆ ಅನ್ಕೊಂಡಿದ್ದೇವೆ. ಆದರೆ ಸಂದೇಶ ನನಗೆ ಕೊಡುವಾಗ ನೀವು ಸಹಾಯ ಮಾಡಿದೆ. ಕೃಪೆ ತೋರಿಸ್ಗಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನೆ ಒಂದು ಪ್ರೇರೇಪಣೆ ಅನುಸಾರವಾಗಿ ನನ್ನನ್ನು ಅಧಿಕವಾಗಿ ಬಲಪಡಿಸುತ್ತೇನೆ. ವಾಕ್ಯದ ಅನುಸಾರವಾಗಿ ಮಾತಾಡಿದ್ದೇವೆ. ಯಾರಿಗೆ ಪುನರುತ್ಥಾನ ಎಂಬುದಾಗಿ ಶಿಷ್ಯರು ಗಲಿಬಿಲಿಗೆ ಒಳಗಾದಾಗ 40 ದಿವಸದ ಅವರಿಗೆ ಕಾಣಿಸಿಕೊಂಡು ಅವರಿಗೆ ದೇವರ ರಾಜ್ಯದ ವಿಷಯವಾಗಿ ಕುರಿತು ಸುವಾರ್ತೆಯನ್ನು ಪ್ರಕಟಿಸಿದೆ. ಅದೇ ಶಿಷ್ಯರಿಗೆ ಪವಿತ್ರಾತ್ಮ ವರದಿಂದ ತುಂಬಿಸಿ, ಇಗೋ ನೀವು ಸಾಕ್ಷಿಗಳಾಗಿರಿ ಮಕ್ಕಳೇ, ನೀವು ಸಾಕ್ಷಿಗಳಾಗಿರ್ಬೇಕು, ನಿಮ್ಮ ಸಾಕ್ಷಿ ಎಲ್ಲೂ ಕಳೆದುಕೊಳ್ಳಬೇಡಿ ಎಂಬುದಾಗಿ ದೇವರೇ ಎಚ್ಚರಿಸಿದೆ. ದೈವಕುಮಾರನ ಸ್ವರವನ್ನು ಕೇಳಿ ಯಾರು ಅದರ ಅನುಸಾರವಾಗಿ ನಡೆದರೋ ಅವರಿಗೆ ಅವರು ಒಳ್ಳೆಯದು ಮಾಡುವಾಗ ಅವರಿಗೆ ಜೀವಕ್ಕಾಗಿ ಪುನರುತ್ಥಾನ ಎಂಬುದಾಗಿ ಅಯ್ಯ ನನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಜಕ್ಕೂ ಜೀವಕ್ಕಾಗಿ ಪುನರುತ್ಥಾನ ಕರ್ತಾನೆ. ಸತ್ತವರು ದೈವಕುಮಾರ ಧ್ವನಿಯನ್ನು ಕೇಳಿ ಎದ್ದು ಬರುವರೆಂಬುದಾಗಿ ನಾನು ಸೋದರಿಸಿದವರು ಸತ್ತೋಗಿರ್ತಕ್ಕಂಥ ಒಂದಿನ ಎಲ್ಲಾ ಕ್ಷಣ ಹೇಳ್ತಾನೆ. 2 ಜನ ಇರ್ತಾರೆ. ಅದ್ರಾಗ ಮಾಡಿದ ವ್ಯಕ್ತಿ ಕೂಡ ಹೇಳ್ತಾನ, ನೀತಿವಂತನಿಗೆ ಜೀವಕ್ಕಾಗಿ ಪುನರುತ್ಥಾನ ಅಲ್ಲ, ಜೀವಕ್ಕಾಗಿ ಪುನರುತ್ಥಾನ ಅಲ್ಲ. ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನರಕಕ್ಕಾಗಿ ಪುನರುತ್ಥಾನ ಅಲ್ಲ. ನರಕದಲ್ಲಿ ಅವರಿಗೆ ಆತ್ಮೀಯ ಹೋಗ್ತಾನ ಒಂದಿನ. ಆದರೆ ಸೋದರಿಸಿದರೆ ನೀನು ಒಳ್ಳೆಯದೇ ಮಾಡು, ನೀನು ಒಳ್ಳೆಯದಕ್ಕಾಗಿ ದೇವರು ಪುನರುತ್ಥಾನ ಅಯ್ಯನಿಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಯಾರಾದರೂ ಇಲ್ಲಿವರೆಗೆ ಏನಾದರೂ ಲೋಕಕ್ಕೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ದೇವರನ್ನು ಬಿಟ್ಟು ಆಗಲಿ ಲೋಕ ಸಂಪರ್ಕ ಮಾಡಿ ಪಾಪದ್ರೋಹ ಬರದಲ್ಲಿ ಮುಳುಗೋಗಿದ್ದಾನೋ, ಇವತ್ತು ಯೇಸು ಕ್ರಿಸ್ತನಿಗೆ ಪುನರುತ್ಥಾನ ಆಗ್ಯದ. ಆತನ ಜೀವ ಇವತ್ತಾದ ಪ್ರೇರಾತನಲ್ಲಿ ಇವತ್ತು ನಮಗೂ ಕೂಡ ಆತನ ಜೀವ ಕೊಟ್ಟಿದ್ದಾನೆ. ನಮಗಾಗಿ ಆತನು ಮರಣವನ್ನು ಜಯಿಸಿದ್ದಾನೆ, ನಿನಗಾಗಿ ಆತನ ಮರಣವನ್ನು ಜಯಿಸಿದ್ದಾನೆ. ಇದೇ ದಿನ ನೀವು ಪಶ್ಚಾತ್ತಾಪಪಟ್ಟು ಮಾರ್ಪಟ್ಟು ಆತನ ಕಡೆ ಸಂಪೂರ್ಣವಾಗಿ ತಿರುಗಿಕೊಂಡರೆ ಅದು ಎಷ್ಟೋ ಉತ್ತಮ, ಅದು ಎಷ್ಟೋ ಒಳ್ಳೆಯದು. ಸ್ತೋತ್ರ. ವಾಕ್ಯದ ಸಲುವಾಗಿ ನನಗೆ ನಾವೆಲ್ಲರಿಗೆ ಮಾತಾಡಿದೆ. ನಿಮಗೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕು ಅಂತ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್, ಆಮೆನ್.